ಇವತ್ತಿನ ವಿಡಿಯೋದಲ್ಲಿ 12th ಚಾಪ್ಟರ್ ಲಿಮಿಟ್ಸ್ ಆ್ಯಂಡ್ ಡಿರೈವೇಟಿವ್ಸ್ ಈ ಚಾಪ್ಟರಿಂದ ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ ಅದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ಚಾಪ್ಟರ್ಗಿರೋ ವೇಟೇಜ್ ಟೋಟಲ್ 14 ಮಾರ್ಕ್ಸ್. ಟ್ರಿಗ್ನಾಮೆಟ್ರಿ ನಂತರ ಹೈಯೆಸ್ಟ್ ವೇಟೇಜ್ ಇರೋ ಚಾಪ್ಟರ್ ಇದೆ, ಲಿಮಿಟ್ಸ್ ಆ್ಯಂಡ್ ಡಿರೈವೇಟಿವ್ಸ್. ಕ್ವೆಶನ್ಸ್ ಯಾವ ಥರ ಕೇಳ್ತಾರೆ ಅಂದರೆ 1 ಮಾರ್ಕಿದ್ದು 2 ಕ್ವೆಶನ್, MCQ ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸ್. 3 ಮಾರ್ಕ್ಸ್ ಇದ್ದು 1 ಕ್ವೆಶನ್ ಕೇಳ್ತಾರೆ. 5 ಮಾರ್ಕ್ಸಿಂದ ಒಂದು ಕಂಪಲ್ಸರಿ ಕ್ವೆಶನ್. ಅದೇ ಥರ ಪಾರ್ಟ್ ಇನಲ್ಲಿ 6+4 ಬರುತ್ತಲ್ವ, ಆ 4 ಮಾರ್ಕ್ಸ್ ಕ್ವೆಶನ್ ಇದರಿಂದ ಒಂದು ಕೇಳ್ತಾರೆ. ಸೊ ಟೋಟಲ್ 14 ಮಾರ್ಕ್ಸ್ ಬರುತ್ತೆ. ಸೊ ಯಾವುದೆಲ್ಲ ಕ್ವೆಶನ್ಸ್ ಇಂಪಾರ್ಟೆಂಟ್ ಅಂತ ನೋಡೋ ಮುಂಚೆ ನಿಮಗೆ ಕೆಲವೊಂದು ಲಿಮಿಟ್ಸ್ ಆ್ಯಂಡ್ ಡಿರೈವೇಟಿವ್ಸಲ್ಲಿ ಬೇಸಿಕ್ ಕಾನ್ಸೆಪ್ಟ್ಸ್ ಗೊತ್ತಿರಬೇಕು. ಅದು ಯಾವುದು ಅಂತ ಇವಾಗ ಹೇಳ್ಕೊಡ್ತೀನಿ. ಲಿಮಿಟ್ಸ್ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಬೇಕಾದ್ರೆ ಫಂಕ್ಷನ್ಸ್ ಗೊತ್ತಿರಬೇಕು. ಸಪೋಸ್ ಫಂಕ್ಷನ್ ಜನರಲ್ ಫಾರ್ಮ್ ಹಿಂಗೆ ಬರಿತೀರಿ, y=f(x). ಯಾವುದೇ ಫಂಕ್ಷನ್ ಕೊಟ್ಟರೆ ಆ ಫಂಕ್ಷನಲ್ಲಿ x ಇಸ್ ದ ಇನ್ಪುಟ್ ಆ್ಯಂಡ್ y ಈಸ್ ದ ಔಟ್ಪುಟ್ ಅಂತ ನಮ್ಮ ಜನರಲ್ ವರ್ಷನಲ್ಲಿ ನಾವು ಹಾಗೆ ಹೇಳ್ತೀವಿ. ಅದೇ ನೀವು ಕ್ಯಾಲ್ಕ್ಯುಲಸಲ್ಲಿ ಸ್ಟಡಿ ಮಾಡೋದಾದರೆ ಲಿಮಿಟ್ಸ್ ಆ್ಯಂಡ್ ಡಿರೈವೇಟಿವ್ ಇದು ಯಾವುದರ ಅಂಡರ್ ಬರುತ್ತೆ ಅಂದರೆ ಕ್ಯಾಲ್ಕ್ಯುಲಸ್ ಅಂಡರ್ ಬರುತ್ತೆ. ಕ್ಯಾಲ್ಕ್ಯುಲಸಲ್ಲಿ ಏನು ಓದ್ತೀವಿ ಅಂದರೆ ಚೇಂಜ್, ದ ರೇಟ್ ಆಫ್ ಚೇಂಜ್. ಯಾವತ್ತೂ ಯಾವ ಫಂಕ್ಷನ್ನು ನಿಮಗೆ ಕೊಟ್ಟರು ಅದರಲ್ಲಿ ಒಂದು ಚೇಂಜ್ ಇದ್ದೇ ಇರುತ್ತೆ. ಸೊ ಆ ಚೇಂಜನ್ನು ಮೆಷರ್ ಮಾಡಬೇಕಾದ್ರೆ ನಮಗೆ 2 ವೇರಿಯೇಬಲ್ಸ್ ಇರುತ್ತೆ. ಒಂದು ಇಂಡಿಪೆಂಡೆಂಟ್ ವೇರಿಯೇಬಲ್, ಇದು ಇಂಡಿಪೆಂಡೆಂಟ್ ವೇರಿಯೇಬಲ್, ಆ್ಯಂಡ್ ಇನ್ನೂ ಒಂದು ಡಿಪೆಂಡೆಂಟ್ ವೇರಿಯೇಬಲ್. ಸೊ y ವ್ಯಾಲ್ಯೂ ಯಾವತ್ತೂ x ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗಿರುತ್ತೆ. x ಸ್ವಲ್ಪ ಚೇಂಜ್ ಮಾಡಿದರೆ ಸಾಕು, y ವ್ಯಾಲ್ಯೂ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಅದಕ್ಕೆ ಇದನ್ನು ಡಿಪೆಂಡೆಂಟ್ ವೇರಿಯೇಬಲ್, ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂತ ಕರಿತೀವಿ. ಯಾವತ್ತೂ ಎಲ್ಲಾದರೂ ಚೇಂಜ್ ಇದೆ ಅಂತ ಆದರೆ ಅದರ ರೇಟ್ ಆಫ್ ಚೇಂಜ್, ಹೇಗದು ಸ್ಲೋಲಿ ಚೇಂಜ್ ಆಗ್ತಾ ಇದೆಯಾ ಅಥವಾ ಫಾಸ್ಟಾಗಿ ಚೇಂಜ್ ಆಗ್ತಾ ಇದೆಯಾ ಅದೆಲ್ಲ ಚೆಕ್ ಮಾಡಬೇಕಾ ಅಂತ ಆದರೆ ಅದರ ರೇಟ್ ಯಾವ ಥರ ಚೇಂಜ್ ಆಗ್ತಾ ಇದೆ ಆ ಕ್ವಾಂಟಿಟಿ ಅನ್ನೋದನ್ನು ಮೆಷರ್ ಮಾಡೋಕ್ಕೋಸ್ಕರ ಈ ಕ್ಯಾಲ್ಕ್ಯುಲಸ್ ಅಂತಿರೋದು. ಅದರಲ್ಲಿ ಮೆಷರ್ ಮಾಡೋ ಟೆಕ್ನಿಕ್ಸ್ ಯಾವುದೆಲ್ಲ ಇದೆ ಅದನ್ನು ಈ ಕ್ಯಾಲ್ಕ್ಯುಲಸಲ್ಲಿ ನಾವು ಓದ್ತೀವಿ. ಈ ಲಿಮಿಟ್ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡಿರೋದು ಕಂಟಿನ್ಯೂವಿಟಿ, ಡಿರೈವೇಟಿವ್ಸ್ ಎಲ್ಲ ಡಿಫೈನ್ ಮಾಡೋಕ್ಕೋಸ್ಕರ ಲಿಮಿಟ್ ಕಾನ್ಸೆಪ್ಟನ್ನು ಯೂಸ್ ಮಾಡ್ತೀವಿ ನಾವು. ಲಿಮಿಟ್ ಆಫ್ ಅ ಫಂಕ್ಷನ್ ಅಂತ ಹೇಳಿದರೆ ಇವಾಗ ಒಂದು ಫಂಕ್ಷನ್ ಇರಿದೆ, ಆ ಫಂಕ್ಷನ್ ಇದೆಲ್ಲ ಒಂದು ಸಿಂಗಲ್ ವೇರಿಯೇಬಲ್ ಫಂಕ್ಷನ್, 1 ಡೈಮೆನ್ಷನಲ್ ಇದೆಲ್ಲ. ಎಕ್ಸ್ ಚೇಂಜ್ ಆದಂಗೆ ಕರೆಸ್ಪಾಂಡಿಂಗ್ y ಚೇಂಜ್ ಆಗುತ್ತೆ. ಎಕ್ಸ್ ಒಂದೇ ಒಂದು ವೇರಿಯೇಬಲ್ ಮೇಲೆ ಡಿಪೆಂಡ್ ಆಗಿದೆ, ಅದಕ್ಕೆ 1 ವೇರಿಯೇಬಲ್ ಫಂಕ್ಷನ್. ಈಗ 1 ವೇರಿಯೇಬಲ್ ಫಂಕ್ಷನಲ್ಲಿ ರಿಯಲ್ ಲೈನನ್ನು ಕನ್ಸಿಡರ್ ಮಾಡಿ. ಒಂದು ಪಾಯಿಂಟ್ ಇದೆ A. ಈ ಪಾಯಿಂಟನ್ನು ರೀಚ್ ಆಗಬೇಕಾದ್ರೆ 2 ಪಾತ್ ಇದೆ, ಒಂದು ಲೆಫ್ಟ್ ಸೈಡಿಂದ ಆರ್ ಎಲ್ಸ್ ಇನ್ನೊಂದು ರೈಟ್ ಸೈಡಿಂದ. ಈ ಪಾಯಿಂಟ್ ಎಯನ್ನು ನೀವು ರೀಚ್ ಆಗಬೇಕು. ರೀಚ್ ಆಗಬೇಕು ಅಂತಾದರೆ 2 ಪಾಸಿಬಲ್ ಪಾತ್ಸ್ ಇದೆ, 2 ದಾರಿ ಇದೆ. ಒಂದು ಲೆಫ್ಟ್ ಕಡೆಯಿಂದ ಬರ್ಬೋದು, ಇಲ್ಲಾಂದರೆ ರೈಟ್ ಕಡೆಯಿಂದ ಬರ್ಬೋದು. ಲೆಫ್ಟ್ ಕಡೆಯಿಂದ ಅಪ್ರೋಚ್ ಆದರೆ ಅದನ್ನು ಲಿಮಿಟ್ ಏನು ಫೈಂಡ್ ಔಟ್ ಮಾಡ್ತೀರಾ, ಲಿಮಿಟಿಂಗ್ ವ್ಯಾಲ್ಯೂನ ಏನು ಫೈಂಡ್ ಔಟ್ ಮಾಡ್ತೀರಾ ಅದನ್ನು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತ ಕರಿತೀವಿ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅದು LHL. ಅದೇ ರೈಟ್ ಸೈಡಿಂದ ಅಪ್ರೋಚ್ ಆದರೆ ಅದನ್ನು ರೈಟ್ ಹ್ಯಾಂಡ್ ಲಿಮಿಟ್ ಅಂತ ಕರಿತೀವಿ. ನಾವು ಅದನ್ನು RHL ಅಂತ ಬರಿತೀವಿ. ಲಿಮಿಟ್ ಅಂತ ಹೇಳಿದರೆ ಎಕ್ಸಾಕ್ಟ್ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಅಲ್ಲ, ಅದು ಎಸ್ಟಿಮೇಷನ್ ಫಾರ್ ದ ಗಿವನ್ ಫಂಕ್ಷನ್. ಇವಾಗ ಒಂದು ಗ್ರಾಫ್ ಇದೆ ನೋಡಿ, ಇದು ಗ್ರಾಫ್ ಆಫ್ y=x. ಈ ಗ್ರಾಫ್ ಕಂಟಿನ್ಯೂಸ್ ಇಲ್ವಾ ಅಂತ ಹೆಂಗೆ ಚೆಕ್ ಮಾಡ್ತೀರಿ? ದೆರ್ ಇಸ್ ನೋ ಬ್ರೇಕ್, ಎಲ್ಲೂ ಬ್ರೇಕ್ ಇಲ್ಲ. ಒಂದು ಪೆನ್ ತಗೊಂಡ್ರೆ ಕಂಟಿನ್ಯೂಸ್ ಆಗಿ ವಿದೌಟ್ ಲಿಫ್ಟಿಂಗ್ ದ ಪೆನ್ ಎತ್ತದೇ ನೀವು ಗ್ರಾಫ್ ಡ್ರಾ ಮಾಡ್ಬೋದು, ಅಂಥ ಗ್ರಾಫ್ ಕಂಟಿನ್ಯೂಸ್. ಬಟ್ ಪ್ರತಿ ಸಲ ಎಲ್ಲ ಕಾಂಪ್ಲಿಕೇಟೆಡ್ ಫಂಕ್ಷನ್ಸಿಗೂ ಗ್ರಾಫ್ ಬರಿತಾ ಕೂರಕ್ಕಾಗಲ್ಲ. ಅದಕ್ಕೆ ನಮಗೆ ಅಲ್ಜಿಬ್ರಾಯಿಕಲಿ ಯಾವ ಟೆಕ್ನಿಕ್ ಇದೆ, ಕಂಟಿನ್ಯೂಸ್ ಇಲ್ವಾ ಅಂತ ಚೆಕ್ ಮಾಡಬೇಕು ಅಂತ ಆದರೆ ಆಗ ಲಿಮಿಟ್ ಕಾನ್ಸೆಪ್ಟನ್ನು ಯೂಸ್ ಮಾಡ್ತೀವಿ. ಇವಾಗ ಇಲ್ಲೊಂದು ಫಂಕ್ಷನ್, ನೀವು ಸೈನಮ್ ಫಂಕ್ಷನ್ ಅವ್ರ ಸಿಗ್ನಮ್ ಫಂಕ್ಷನ್ ಅದು ಓದಿದ್ದೀರಾ. ಸೈನಮ್ ಫಂಕ್ಷನ್ ಹೆಂಗಿರುತ್ತೆ, ಇಲ್ಲಿ 1 ಇದೆ, ಇಲ್ಲಿ -1 ಇದೆ, ಈ ಥರ ಬರುತ್ತೆ ಗ್ರಾಫ್. 0ಗೆ 0. ಈ ಗ್ರಾಫನ್ನು ಪೆನ್ ಲಿಫ್ಟ್ ಮಾಡದೆ ನಿಮಗೆ ಡ್ರಾ ಮಾಡೋಕ್ಕಾಗಲ್ಲ. ಇಲ್ಲಿಂದ ಇಲ್ಲಿ ತನಕ ಡ್ರಾ ಮಾಡ್ಬೋದು, ಆಮೇಲೆ ಒಂದು ಸಲ ಪೆನ್
ಬಿಟ್ಟು ಇಲ್ಲಿ ಝೀರೋಗೆ ಶೇಡ್ ಮತ್ತೊಂದ್ಸಲ ಪೆನ್ ಎತ್ಬಿಟ್ಟು ಇದು ಪಾಸಿಟಿವ್ಗೆಲ್ಲ ಈ ಥರ ಗ್ರಾಫ್ ಮಾಡ್ತೀವಿ. ಇದು ಫಂಕ್ಷನ್ ಡಿಸ್ಕಂಟಿನ್ಯೂಯಸ್, ಇದು ಫುಲ್ ಕಂಟಿನ್ಯೂಯಸ್ ಇಲ್ಲ. ಇದೇ ಅಲ್ಜಿಬ್ರಾಯಿಕಲಿ ನೀವು ವೆರಿಫೈ ಮಾಡಬೇಕು ಅಂತಾದರೆ ಎಟ್ ವಿಚ್ ಪಾಯಿಂಟ್, ಯಾವ ಪಾಯಿಂಟಲ್ಲಿ ಡಿಸ್ಕಂಟಿನ್ಯೂವಿಟಿ ಇದೆ, ಇಲ್ಲಿ ನೋಡಿ 1 2 3 4 ಇದೆಲ್ಲ ಪಾಯಿಂಟಲ್ಲಿ ಕಂಟಿನ್ಯೂಯಸ್, -1 -2 ಇದೆಲ್ಲ ಪಾಯಿಂಟಲ್ಲಿ ಕಂಟಿನ್ಯೂಯಸ್. ಬಟ್ ಝೀರೋ ಕಡೆ ನೋಡಿ, ಝೀರೋಗೆ ಈ ಕಡೆಯಿಂದ ಬರೋವಾಗ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದ ಫಂಕ್ಷನ್? -1. ಸೊ LHL ಇಸ್ ಈಕ್ವಲ್ ಟು -1. RHL ಈಕ್ವಲ್ ಟು ಈ ಕಡೆ ರೈಟ್ ಸೈಡಿಂದ ಬರುವಾಗ ಝೀರೋಗೆ ರೈಟ್ ಸೈಡಿಂದ ಅಪ್ರೋಚ್ ಆಗುವಾಗ ಏನು ವ್ಯಾಲ್ಯೂ ಆಫ್ ದ ಫಂಕ್ಷನ್? +1 ಇದೆ. ಅಂದರೆ LHL ನಾಟ್ ಈಕ್ವಲ್ ಟು RHL, ಅಂದರೆ ಅಲ್ಲೊಂದು ಬ್ರೇಕ್ ಇದೆ, ಒಂದೇ ಥರ ಫಂಕ್ಷನ್ ಕಂಟಿನ್ಯೂಯಸ್ ಆಗಿ ಹೋಗ್ತಾ ಇಲ್ಲ. ಅದನ್ನು ನೋಡಿಬಿಟ್ಟು ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಬರಿತೀರಾ. ಆಮೇಲೆ ಏನು ಹೇಳ್ತೀರಾ? ಕಂಟಿನ್ಯೂವಿಟಿಗೆ ಅದನ್ನೇ ಯೂಸ್ ಮಾಡಿಬಿಟ್ಟು ಕಂಟಿನ್ಯೂಯಸ್ ಇಲ್ವಾ ಅಂತ ಚೆಕ್ ಮಾಡ್ತೀರಾ. ಸೊ ಲಿಮಿಟ್ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡಿರೋದೇ ಮೇನ್ಲಿ ಕಂಟಿನ್ಯೂವಿಟಿ, ಡಿರೈವೇಟಿವ್ಸ್ ಎಲ್ಲ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ. ಅಂದರೆ ಫಂಕ್ಷನ್ ಮೈಕ್ರೋಸ್ಕೋಪಿಕ್ ಲೆವೆಲಲ್ಲಿ ಹೆಂಗೆ ಬಿಹೇವ್ ಮಾಡುತ್ತೆ ಅಂತ. ಔಟ್ಲೈನ್ ಗೊತ್ತು, ಈ ಫಂಕ್ಷನ್ ಇದು y = x, ಇದರ ಫಂಕ್ಷನ್ ಔಟ್ಲೈನ್ ಗೊತ್ತು, ಸ್ಟ್ರೇಟ್ ಲೈನ್ ಪಾಸಿಂಗ್ ಥ್ರೂ ದ ಒರಿಜಿನ್. ಬಟ್ ಈ ಕ್ಲೋಸ್ ಬೈ ಪಾಯಿಂಟ್ಸ್ ಇದೆಯಲ್ವಾ 0 1, ವೆನ್ ಇಟ್ ಈಸ್ ವೆರಿ ಕ್ಲೋಸ್ ಟು 0 ಆ ಪೊಸಿಷನಲ್ಲೆಲ್ಲ ಆ ಫಂಕ್ಷನ್ ಯಾವ ಥರ ಬಿಹೇವ್ ಮಾಡುತ್ತೆ ಅಂತ ಚೆಕ್ ಮಾಡೋಕ್ಕೋಸ್ಕರನೇ ಈ ಲಿಮಿಟ್ ಡಿರೈವೇಟಿವ್ಸ್ ಕಾನ್ಸೆಪ್ಟ್ ಇರೋದು ನಿಮಗೆ. ಈಗ ಲಿಮಿಟ್ ಆಫ್ ಅ ಫಂಕ್ಷನ್ ಇಸ್ ಡಿನೋಟೆಡ್ ಬೈ ಲಿಮಿಟ್ ಆಫ್ f of x ಆಸ್ x ಟೆನ್ಸ್ ಟು a. ಇದು ಜನರಲ್ ಪಾಯಿಂಟಿಗೆ. ಎಕ್ಸ್ ಎಗೆ ಕ್ಲೋಸ್ ಆಗ್ತಾ ಇರುವಾಗ, ಅಂದರೆ ಎಕ್ಸ್ ಈಸ್ ಚೇಂಜಿಂಗ್ ಇಟ್ಸ್ ವ್ಯಾಲ್ಯೂ, ಅಂದರೆ ನಿಮ್ಮ f of x ಆಲ್ಸೋ ಚೇಂಜಸ್ ಇಟ್ಸ್ ವ್ಯಾಲ್ಯೂ. f of x ಅಪ್ರೋಚಸ್ ಅ ನ್ಯೂ ವ್ಯಾಲ್ಯೂ, ಅಂದರೆ ಎಕ್ಸ್ ವೆರಿ ಕ್ಲೋಸ್ ಟು ಎ ಅಂತಿರುವಾಗ ನಿಮ್ಮ ಫಂಕ್ಷನ್ ಕೂಡ ವೆರಿ ಕ್ಲೋಸ್ ಟು ಅ ನ್ಯೂ ವ್ಯಾಲ್ಯೂ ಎಲ್, ಅದನ್ನು ಲಿಮಿಟಿಂಗ್ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಅಂತ ಕರೀತಾರೆ. ಇವಾಗ ಎಕ್ಸಾಂಪಲ್ ತಗೊಳ್ಳಿ, f of x ಈಕ್ವಲ್ ಟು, ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಳ್ಳಿ, x+1 ಇದು ಕೊಟ್ಟಿರೋ ಫಂಕ್ಷನ್ನು. f of 1 ಏನಿದೆ? f of 1 ಈಕ್ವಲ್ ಟು 1 + 1 2, ಕರೆಕ್ಟಾ? ಈಗ ಪಾಯಿಂಟ್ 1 ಕೊಟ್ಟರೆ ಆ ಪಾಯಿಂಟ್ 1 ರೀಚ್ ಆಗೋಕ್ಕೆ ಎರಡು ದಾರಿ ಇದೆ. ಒಂದು ಲೆಫ್ಟ್ ಸೈಡಿಂದ ಬರ್ಬೋದು, ಇಲ್ಲಾಂದರೆ ರೈಟ್ ಸೈಡಿಂದ ಬರ್ಬೋದು. ಲೆಫ್ಟ್ ಸೈಡಿಂದ ಬರೋದಂತ ಹೇಳಿದರೆ -∞ ಅಷ್ಟು ದೂರದಿಂದ ಬರೋದಲ್ಲ. 1 ಇದ್ದು ಕ್ಲೋಸ್ ಬೈ ಪಾಯಿಂಟ್ಸ್, ನೇಬರ್ಹುಡ್ಸ್ ಯಾವುದು ಅಂದರೆ 0.9 0.99 ವೆರಿ ವೆರಿ ಕ್ಲೋಸ್ ವ್ಯಾಲ್ಯೂಸನ್ನೇ ಚೂಸ್ ಮಾಡಬೇಕು. ಲೆಫ್ಟ್ ಸೈಡಿಂದ ಬರೋದಂತ ಹೇಳಿದರೆ -10 -9 -5 -6 ಆ ಥರ ಎಲ್ಲ ವ್ಯಾಲ್ಯೂಸ್ ಚೂಸ್ ಮಾಡೋಕ್ಕಿಲ್ಲ, ಅಥವಾ ಝೀರೋನೂ ಚೂಸ್ ಮಾಡೋಕ್ಕಿಲ್ಲ. ಝೀರೋ ಇದಕ್ಕೆ ಹತ್ತಿರ ಆದರೂ ಕೂಡ ಇದು ಪಾಯಿಂಟ್ ಇದ್ದು ನೇಬರ್ಹುಡ್ ಅಂತ ಹೇಳಿದರೆ ತುಂಬ ಹತ್ತಿರ ಇರೋ ಪಾಯಿಂಟ್ಸ್ಗಳು 0.9 0.99 ಆ ಥರ. ಇವಾಗ ಲೆಫ್ಟ್ ಹ್ಯಾಂಡ್ ಸೈಡಿಂದ ಚೂಸ್ ಮಾಡಿದರೆ LHL ವ್ಯಾಲ್ಯೂ f of 0.9 ಎಷ್ಟು ಬರುತ್ತೆ? 0.9 + 1 ವಿಚ್ ಇಸ್ 1.9. f of 0.99 ಇದು ಒಂದು ಕಡೆ ಬರ್ತಾ ಇದೆ, 0.99 + 1 ಅಂತ ಹೇಳಿದರೆ 1.99. ಅದೇ ಥರ ರೈಟ್ ಸೈಡಿಂದ ಅಪ್ರೋಚ್ ಆಗೋದಂದರೆ f of 1.1 ಕೊಡಿ, ನಿಯರ್ ಬೈ ವ್ಯಾಲ್ಯೂ 1 ಇದ್ದು ರೈಟ್ ಸೈಡ್ ಇದ್ದು ನಿಯರ್ ವ್ಯಾಲ್ಯೂ 1.1, ಆವಾಗ 2.1 ಆಗುತ್ತೆ. f of 1.01 ಕೊಡಿ, 1.01 + 1 ಏನಾಗುತ್ತೆ? 2.01. f of 1.001 ಕೊಡಿ, 1.001 + 1 ಅಂದರೆ 2.001. ಸೊ ಈ ಥರ ವ್ಯಾಲ್ಯೂಸ್ ಚೇಂಜ್ ಆಗ್ತಾ ಹೋಗುತ್ತೆ, ಕರೆಕ್ಟಾ? ಲೆಫ್ಟ್ ಸೈಡಿಂದ ಆ ಪಾಯಿಂಟನ್ನು ಅಪ್ರೋಚ್ ಆದರೆ ಯಾಕೆ ಚೇಂಜ್ ಆಗ್ತಾ ಹೋಗುತ್ತೆ ಅಂದರೆ ಇದು ಡಿಪೆಂಡೆಂಟ್ ವೇರಿಯೇಬಲ್ y, f of x ಅಂದರೆ ಡಿಪೆಂಡೆಂಟ್ ವೇರಿಯೇಬಲ್, x ಅಂದರೆ ಇಂಡಿಪೆಂಡೆಂಟ್ ವೇರಿಯೇಬಲ್. ಇಂಡಿಪೆಂಡೆಂಟ್ ವೇರಿಯೇಬಲನ್ನು ಚೇಂಜ್ ಮಾಡ್ತಾ ಹೋದರೆ ಡಿಪೆಂಡೆಂಟ್ ವೇರಿಯೇಬಲ್ಲೂ ವ್ಯಾಲ್ಯೂ ಚೇಂಜ್ ಆಗ್ತಾ ಹೋಗುತ್ತೆ. ಇವಾಗ ಲೆಫ್ಟ್ ಸೈಡಿಂದ ಬಂದರೆ ಫಂಕ್ಷನ್ ವ್ಯಾಲ್ಯೂ ಯಾವ ಕಡೆ ಹೋಗ್ತಾ ಇದೆ? 1.9 1.99 ಅಂದರೆ 2 ಕಡೆ ಅಪ್ರೋಚ್ ಆಗ್ತಾ ಇದೆ. ರೈಟ್ ಸೈಡಿಂದ ಬಂದರೆ 0.1ಗೆ ಆವಾಗ ಫಂಕ್ಷನ್ ವ್ಯಾಲ್ಯೂ ಕೂಡ 2.1 2.01 ಕಡಿಮೆ ಆಗ್ತಾ ಇದೆ, 2 ಕಡೆ ಬರ್ತಾ ಇದೆ. ಅಂದರೆ ಆಸ್ ಎಕ್ಸ್ ಅಪ್ರೋಚಸ್ 1 ಯುವರ್ ಫಂಕ್ಷನ್ f of x ಅಪ್ರೋಚಸ್ ದ ವ್ಯಾಲ್ಯೂ 2. ಅದನ್ನೇ ಲಿಮಿಟಿಂಗ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಲಿಮಿಟ್ ಆಫ್ f of x ಆಸ್ x ಟೆನ್ಸ್ ಟು 1 which is equal to 2 means estimated value of the function as x approaches 1 equal to 2. ಇದನ್ನ ಲಿಮಿಟ್ ಅಂತ ಕರಿತೀವಿ. ಈ ಲಿಮಿಟ್ ಎಕ್ಸಿಸ್ಟ್ ಓನ್ಲಿ ಇಫ್ LHL equal to RHL ಮತ್ತು ಕಾಮನ್ ವ್ಯಾಲ್ಯೂವನ್ನು ಲಿಮಿಟಿಂಗ್ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಅಂತ ಕರಿತೀವಿ. LHL ಅನ್ನು ಹೆಂಗೆ ಡಿನೋಟ್ ಮಾಡ್ತೀವಿ ಅಂತ ಹೇಳಿದರೆ limit f of x as x tends to
ಎ ಫ್ರಮ್ ದ ಲೆಫ್ಟ್ ಸೈಡಲ್ಲಿರೋದು ಯೂಶುವಲಿ ನೆಗೆಟಿವ್ ವ್ಯಾಲ್ಯೂಸ್, ಅದಕ್ಕೆ ಮೈನಸ್ ಎ ಅಲ್ಲ, ಇದು ಜಸ್ಟ್ ಎಗೆ ಸೂಪರ್ ಸ್ಕ್ರಿಪ್ಟ್ ಮೈನಸ್ ಅಂತ ಹಾಕೋದು, ಅದು ಲೆಫ್ಟ್ ಹ್ಯಾಂಡ್ ಲಿಮಿಟ್. ರೈಟ್ ಹ್ಯಾಂಡ್ ಲಿಮಿಟನ್ನು ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು ಎ ಫ್ರಮ್ ದ ರೈಟ್ ಅಂತ ಬರಿತೀವಿ. ಅಂದರೆ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ಎ, ಇದು ಎಕ್ಸ್ ಇಸ್ ಲೆಸ್ ದ್ಯಾನ್ ಎ. ಯಾವುದೇ ಪಾಯಿಂಟ್ ಎಗೆ ಲೆಫ್ಟ್ ಸೈಡಲ್ಲಿ ಸ್ಮಾಲರ್ ವ್ಯಾಲ್ಯೂಸ್ ಇರೋದು, ರೈಟ್ ಸೈಡಲ್ಲಿ ಅದಕ್ಕಿಂತ ಜಾಸ್ತಿ ವ್ಯಾಲ್ಯೂಸ್ ಇರೋದು. ಈ ಕಾಮನ್ ವ್ಯಾಲ್ಯೂಸ್ ಎರಡರದ್ದು ಈಕ್ವಲ್ ಇದ್ದರೆ ಕಾಮನ್ ವ್ಯಾಲ್ಯೂ ಏನಿರುತ್ತೆ ಅದು ಎಕ್ಸ್ ಟೆನ್ಸ್ ಟು ಎ ಅಂತ ಈ ಥರ ಬರಿತೀವಿ. ಇದು ಕಾನ್ಸೆಪ್ಟ್ ಆಫ್ ಲಿಮಿಟ್, ಇದಿಷ್ಟು ಗೊತ್ತಿರಬೇಕು. ಇದನ್ನು ಯೂಸ್ ಮಾಡಿಬಿಟ್ಟು ಆಮೇಲೆ ಡಿರೈವೇಟಿವ್ಸ್ ಫೈಂಡ್ ಔಟ್ ಮಾಡ್ತೀವಿ. ಇವಾಗ ಡಿರೈವೇಟಿವ್ಸಲ್ಲಿ ಯಾವುದೆಲ್ಲ ಬರುತ್ತೆ ಅಂತ ಚೆಕ್ ಮಾಡೋಣ. ಈಗ ಡಿರೈವೇಟಿವ್ಸಲ್ಲಿ ನಿಮಗೆ ಒಂದು ಫಂಕ್ಷನ್ ಕೊಟ್ಟಿರ್ತಾರೆ y ಈಕ್ವಲ್ ಟು ಎಫ್ ಆಫ್ ಎಕ್ಸ್, ಇದು ಫಂಕ್ಷನ್ ನಿಮ್ಮದು y ಈಕ್ವಲ್ ಟು ಎಫ್ ಆಫ್ ಎಕ್ಸ್. ಎಕ್ಸ್ ಇಸ್ ದ ಇಂಡಿಪೆಂಡೆಂಟ್ ವೇರಿಯೇಬಲ್, y ಇಸ್ ದ ಡಿಪೆಂಡೆಂಟ್ ವೇರಿಯೇಬಲ್. ಈಗ ಇದನ್ನು ಚೇಂಜ್ ಮಾಡಿದರೆ ಇದು ಕೂಡ ಚೇಂಜ್ ಆಗುತ್ತೆ. ಆವಾಗ ಚೇಂಜ್ ಇದೆಯಂತಾದರೆ ದೆರ್ ವಿಲ್ ಬಿ ರೇಟ್ ಆಫ್ ಚೇಂಜ್. ಡಿ ವೈ ಬೈ ಡಿ ಎಕ್ಸ್ ಅಂತ ಹೇಳಿದರೆ ರೇಟ್ ಆಫ್ ಚೇಂಜ್ ಆಫ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅಂದರೆ ಎಕ್ಸ್ ಚೇಂಜ್ ಆದರೆ ವೈ ಕೂಡ ಚೇಂಜ್ ಆಗುತ್ತೆ. ಡಿ ವೈ ಬೈ ಡಿ ಎಕ್ಸ್ ಅಂದರೆ ರೇಟ್ ಆಫ್ ಚೇಂಜ್ ಅಂತ ಕರಿತೀವಿ. ಅದನ್ನೇ ಡಿರೈವೇಟಿವ್ ಆಫ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಕರಿತೀವಿ. ಅಥವಾ ಇನ್ನೂ ಕೆಲವು ನೊಟೇಷನ್ಸ್ ಇದೆ. ವೈ ಡ್ಯಾಶ್ ಅಂದರೂ ಕೂಡ ಡಿ ವೈ ಬೈ ಡಿ ಎಕ್ಸ್ ಒಂದೇ. ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ಹೇಳಿದ್ರು ಕೂಡ ಡಿರೈವೇಟಿವ್ ಆಫ್ ಎಫ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅಥವಾ ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್ ಅಂತ ಕೇಳಿದ್ರು ಕೂಡ ಇದು ಡಿರೈವೇಟಿವೇ. ನೆಕ್ಸ್ಟು y1 ಅಂತ ಹೇಳಿದ್ರು ಕೂಡ ದ್ಯಾಟ್ ಆಲ್ಸೋ ಇಂಡಿಕೇಟ್ಸ್ ಡಿರೈವೇಟಿವ್. ಅಥವಾ ಕ್ಯಾಪಿಟಲ್ ಡಿ ಆಫ್ ವೈ ಅಂತ ಕೇಳಿದ್ರು ಫಸ್ಟ್ ಡಿರೈವೇಟಿವ್ ಆಫ್ ದ ಫಂಕ್ಷನ್ y ಅಂತ ಕರಿತೀವಿ. ಇದೆಲ್ಲ ಬೇರೆ ಬೇರೆ ನೊಟೇಷನ್ ಡಿರೈವೇಟಿವ್ಸ್ ಡಿನೋಟ್ ಮಾಡೋಕ್ಕೆ. ಇವಾಗ ಡಿರೈವೇಟಿವ್ ಅಂದರೆ ಏನು? ಡಿರೈವೇಟಿವ್ ಅಂದರೆ ರೇಟ್ ಆಫ್ ಚೇಂಜ್ ಅಂತ ಹೇಳಿದ್ದೀವಿ. ಚೇಂಜ್ ಹೆಂಗೆ ಕ್ಯಾಲ್ಕ್ಯುಲೇಟ್ ಮಾಡೋದು? ಇವಾಗ ಒಂದು ಎಕ್ಸ್ ಇದೆ, ಅದರಲ್ಲಿ ಚೇಂಜ್ ಎಕ್ಸ್ ಪ್ಲಸ್ ಎಚ್ ಇಸ್ ದ ನ್ಯೂ ವ್ಯಾಲ್ಯೂ. ಅಂದರೆ ದರ್ ಇಸ್ ಅ ಚೇಂಜ್ ಇನ್ ಎಕ್ಸ್ ಎಷ್ಟಾಗುತ್ತೆ? ಚೇಂಜ್ ಇನ್ ಎಕ್ಸ್ ಈಕ್ವಲ್ ಟು ಎಚ್. ದರ್ ಇಸ್ ಅ ಸ್ಮಾಲ್ ಚೇಂಜ್ ಇನ್ ಎಕ್ಸ್. ಇವಾಗ ಎಕ್ಸಲ್ಲಿ ಚೇಂಜ್ ಆದರೆ ವೈ ಹಿಂಗಿರುತ್ತೆ ಎಫ್ ಆಫ್ ಎಕ್ಸ್, ವೈಯಲ್ಲೂ ಕೂಡ ಚೇಂಜ್ ಆಗುತ್ತೆ ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್. ಚೇಂಜ್ ಇನ್ ವೈ. ಓಕೆ, ಹಿಯರ್ ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಮೈನಸ್ ಎಫ್ ಆಫ್ ಎಕ್ಸ್, ಇದು ಚೇಂಜ್. ಇದು ಎಕ್ಸ್ ಇದ್ದು ವ್ಯಾಲ್ಯೂ ಫಸ್ಟ್ ಇರೋವಾಗ ವೈ ವ್ಯಾಲ್ಯೂ ಇಷ್ಟು, ಎಕ್ಸ್ ಪ್ಲಸ್ ಎಚ್ ಆಗುವಾಗ ವೈ ವ್ಯಾಲ್ಯೂ ಇಷ್ಟಾಗುತ್ತೆ. ಚೇಂಜ್ ಇನ್ ಎಕ್ಸ್ ಹೆಚ್ಚಾಯಿತು, ಚೇಂಜ್ ಇನ್ ವೈ ಇಷ್ಟಾಗುತ್ತೆ. ನಿಮಗೆ ಫಸ್ಟ್ ಪ್ರಿನ್ಸಿಪಲ್ ಆಫ್ ಡಿರೈವೇಟಿವ್ ಬೇಕು. ಫಸ್ಟ್ ಪ್ರಿನ್ಸಿಪಲ್ ಆಫ್ ಡಿರೈವೇಟಿವ್ ಇದರಲ್ಲಿ ಏನು ಹೇಳುತ್ತೆ ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್, ಫಸ್ಟ್ ಡಿರೈವೇಟಿವ್ ಆಫ್ ಎಫ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಸ್ ಚೇಂಜ್ ಇನ್ ದ ವ್ಯಾಲ್ಯೂ ಆಫ್ ವೈ minus change in the value of y divided by change in the value of x. ಇದು change in y, this is change in x as limit h tends to 0. ಈ ಲಿಮಿಟ್ ಇದೆಯಂತಾದರೆ ಆವಾಗ ನಾವೇನು ಹೇಳ್ತೀವಿ ಅಂದರೆ ಡಿರೈವೇಟಿವ್ ಎಕ್ಸಿಸ್ಟ್. ಆವಾಗ ಡಿರೈವೇಟಿವ್ ಎಕ್ಸಿಸ್ಟ್. ಈ ಲಿಮಿಟ್ ಎಕ್ಸಿಸ್ಟ್ ಇಲ್ಲ ಅಂತಾದರೆ ಡಿರೈವೇಟಿವ್ ಆಲ್ಸೋ ಡಸ್ ನಾಟ್ ಎಕ್ಸಿಸ್ಟ್. ಅದರಲ್ಲೂ ಇದರ ಲಿಮಿಟ್ ಆದ್ರಿಂದ ಲೆಫ್ಟ್ ಹ್ಯಾಂಡ್ ಡಿರೈವೇಟಿವ್ ಅಂತ ರೈಟ್ ಹ್ಯಾಂಡ್ ಡಿರೈವೇಟಿವ್ ಅಂತ ಎರಡು ಕಾನ್ಸೆಪ್ಟು ಇರುತ್ತೆ. ಸದ್ಯ ನಿಮಗೆ ಫಸ್ಟ್ ಪ್ರಿನ್ಸಿಪಲ್ ಮಾತ್ರ ಯೂಸ್ ಮಾಡಿ ಇವ್ಯಾಲ್ಯುವೇಟ್ ಮಾಡೋಕ್ಕಿರೋದು. ಇದು ನೆನ್ಪಿಟ್ಕೋಬೇಕು, ಈ ಫಾರ್ಮುಲಾ. ದಿಸ್ ಈಸ್ ದ ಫಾರ್ಮುಲಾ ವಿಚ್ ಇಸ್ ಕಾಲ್ಡ್ ಆಸ್ ಫಸ್ಟ್ ಪ್ರಿನ್ಸಿಪಲ್ ಆಫ್ ಡಿರೈವೇಟಿವ್. ಇದನ್ನು ಯೂಸ್ ಮಾಡೋದು ಯಾಕಂತ ಹೇಳಿದರೆ ಎಲ್ಲ ಫಂಕ್ಷನ್ಸ್ ಇದ್ದು ಡಿರೈವೇಟಿವ್ ಫೈಂಡ್ ಔಟ್ ಮಾಡೋಕ್ಕೆ. ಈಗ ನೋಡಿ, ಇಲ್ಲಿ ಲಿಸ್ಟ್ ಮಾಡಿದ್ದೇನೆ, ಬೇರೆ ಬೇರೆ ಫಂಕ್ಷನ್ಸ್ ಇದೆ, ಅದರ ಡಿರೈವೇಟಿವ್ ಏನಂತ ರೈಟ್ ಹ್ಯಾಂಡ್ ಸೈಡಲ್ಲಿ ಲಿಸ್ಟ್ ಮಾಡಿದ್ದೀನಿ. ಈ ಟೇಬಲನ್ನು ಮೆಮೊರೈಸ್ ಮಾಡ್ಕೋಬೇಕು, ಇದು ಇಂಪಾರ್ಟೆಂಟ್. ಇದರಲ್ಲಿ ಏನು ಹೇಳಿದ್ದಾರೆ? ಡಿರೈವೇಟಿವ್ ಆಫ್ ಅ ಕಾನ್ಸ್ಟೆಂಟ್ ವಿಚ್ ಇಸ್ 0, ಡಿರೈವೇಟಿವ್ ಆಫ್ ಎಕ್ಸ್ ಈಸ್ 1. ಅದು ಫಸ್ಟ್ ಪ್ರಿನ್ಸಿಪಲ್. ಈ ಪ್ರಿನ್ಸಿಪಲ್ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಾಗಿರುತ್ತೆ, ಅದನ್ನು ಇಲ್ಲಿ ಲಿಸ್ಟ್ ಔಟ್ ಮಾಡಿದ್ದೀನಿ. ಡಿರೈವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್ 2x, ಡಿರೈವೇಟಿವ್ ಆಫ್ ಎಕ್ಸ್ ಕ್ಯೂಬ್ 3x ಸ್ಕ್ವೇರ್. ಮೀನಿಂಗ್ ಏನು ಅಂದರೆ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಕ್ಯೂಬ್ ಈಕ್ವಲ್ ಟು 3x ಸ್ಕ್ವೇರ್. ಎಕ್ಸ್ ಕ್ಯೂಬ್ ಈಕ್ವಲ್ ಟು 3x ಸ್ಕ್ವೇರ್ ಬರಿಬಾರ್ದು, ಇದು ರಾಂಗ್, ಇದೇನೂ ಅಲ್ಲ. ಡಿರೈವೇಟಿವ್ ಆಫ್ ಎಕ್ಸ್ ಕ್ಯೂಬ್ ಈಕ್ವಲ್ ಟು 3x ಸ್ಕ್ವೇರ್. ಡಿರೈವೇಟಿವ್ ಆಫ್ ದಿಸ್ ಫಂಕ್ಷನ್ ಎಕ್ಸ್ ಕ್ಯೂಬ್ ಈಸ್ 3x ಸ್ಕ್ವೇರ್. ಡಿರೈವೇಟಿವ್ ಆಫ್ ಎಕ್ಸ್ ಪವರ್ 4 is 4x ಕ್ಯೂಬ್. ನೋಡಿ, ಕೋಎಫಿಷಿಯಂಟ್ ಇಲ್ಲಿ ಬರುತ್ತೆ, ಪವರ್ ಆಫ್ ಎಕ್ಸ್ ಡಿಕ್ರೀಸಸ್ ಬೈ 1, ಒಂದು ಕಡಿಮೆ ಆಗುತ್ತೆ. ಅದೇ ಎಕ್ಸ್ ಪವರ್ ಎನ್ ಅಂತ ಹೇಳಿದರೆ ಎನ್ ಇಂಟು ಎಕ್ಸ್ ಪವರ್ ಎನ್ ಮೈನಸ್ 1.
ಅದೇ ಡಿರೈವೇಟಿವ್ 1/x ಮೈನಸ್ 1/x². ಡಿರೈವೇಟಿವ್ 1/x² ಮೈನಸ್ 2/x³ ಈ ಪವರ್ ವ್ಯಾಲ್ಯೂ ಇಲ್ಲಿ ಬರುತ್ತೆ. ಪವರ್ ಆಫ್ ಎಕ್ಸ್ ಈಗ ಜಾಸ್ತಿ ಆಗುತ್ತೆ. 1/x³ ಅಂದರೆ ಮೈನಸ್ 3/x⁴. ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಡಿರೈವೇಟಿವ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ tan x, derivative of tan x is secant square x, derivative of secant x is secant x into tan x, derivative of cosecant x is minus cosecant x into cot x, derivative of cot x is minus cosecant square x. ಇವಾಗ ಡಿರೈವೇಟಿವ್ ರೂಟ್ ಎಕ್ಸು ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ನೆನ್ಪಿಡ್ಕೋಬೋದು. ಅವಾಗ 1/2 ರೂಟ್ ಎಕ್ಸ್ ಅಂತ ಹೇಳಿದ್ರೆ ಏನು, x⁴ 1/2. ಇದ್ರೆ ಡಿರೈವೇಟಿವ್ ಬೇಕು ಅಂತಾದರೆ ಇದೇ ಫಾರ್ಮುಲಾ ಅಪ್ಲೈ ಮಾಡಬೇಕು. ಮತ್ತೆ ಹಾಫ್ ಇಂಟು ದಿಸ್ ಇಸ್ x⁴ ಮೈನಸ್ 1, half into x⁻⁻, that is half ರೂಟ್ ಎಕ್ಸ್. ಇದು ಡಿನಾಮಿನೇಟರಿಗೆ ಬರುತ್ತೆ. ಸೊ 1/2 ರೂಟ್ ಎಕ್ಸ್. ಇಷ್ಟು ಫಾರ್ಮುಲಾ ಗೊತ್ತಿದ್ರೆ ನಿಮಗೆ ಡಿರೈವೇಟಿವ್ ಫೈಂಡ್ ಔಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಫಸ್ಟು ಬೇಸಿಕ್ ಗೊತ್ತಿರಬೇಕು, ಫಸ್ಟ್ ಪ್ರಿನ್ಸಿಪಲ್ ಆಫ್ ಡಿರೈವೇಟಿವ್ ಗೊತ್ತಿರಬೇಕು. ಇದನ್ನೆಲ್ಲ ಫೈಂಡ್ ಔಟ್ ಮಾಡಿರೋದು ಈ ಪ್ರಿನ್ಸಿಪಲ್ ಯೂಸ್ ಮಾಡಿನೇ. ಅದನ್ನೆಲ್ಲ ಅಪ್ಲೈ ಮಾಡಿದರೆ ನಿಮಗೆ ಈ ಆನ್ಸರ್ಸ್ ಎಲ್ಲ ಸಿಗತ್ತೆ. ಡೀಟೇಲ್ಡ್ ಎಲ್ಲ ಎಕ್ಸ್ಪ್ಲನೇಷನ್ ಮಾಡಲ್ಲ. ಇದರಲ್ಲಿ ಯಾವುದು ಇವಾಗ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಅದನ್ನು ನೋಡೋಣ. ಈ ಡಿರೈವೇಟಿವ್ಸ್ ಗೊತ್ತಿಲ್ಲ ಅಂದರೆ ನಿಮಗೆ ಕ್ವಶನ್ ಸಾಲ್ವ್ ಮಾಡೋಕ್ಕೆ ಆಗಲ್ಲ. ಸೊ ಇದನ್ನು ಫಸ್ಟ್ ಈ ಟೇಬಲನ್ನು ಫುಲ್ ಮೆಮೊರೈಸ್ ಮಾಡ್ಕೋಬೇಕು. ಇವಾಗ 1 ಮಾರ್ಕಿಗೆ ಯಾವುದೆಲ್ಲ ಪಾಸಿಬಲ್ ಕ್ವೆಶನ್ಸ್ ಇದೆ ಚೆಕ್ ಮಾಡೋಣ. ಫಸ್ಟ್ ಕ್ವೆಶನ್, ದ ಡಿರೈವೇಟಿವ್ ಆಫ್ ಎಫ್ ಆಫ್ ಎಕ್ಸ್. ಇಷ್ಟು ದೊಡ್ಡ ಫಂಕ್ಷನ್ ಕೊಟ್ಟಿದ್ದಾರೆ, ಎಟ್ ಎಕ್ಸ್ ಈಕ್ವಲ್ ಟು 1 ಈಸ್. ಸೊ ನಿಮಗೆ ಪ್ರಾಪರ್ಟಿ ಅಲ್ಜಿಬ್ರಾ ಆಫ್ ಡಿರೈವೇಟಿವ್ಸ್ ಗೊತ್ತಿರಬೇಕು. ಅದು ಒಂದಿಲ್ಲಿ ಹೇಳ್ತೀನಿ. ಅಲ್ಜಿಬ್ರಾ ಆಫ್ ಡಿರೈವೇಟಿವ್ಸ್ ಅಂದರೆ, ಸೊ ಅಲ್ಜಿಬ್ರಾ ಆಫ್ ಡಿರೈವೇಟಿವ್ಸ್, ಈಗ ಡಿರೈವೇಟಿವ್ ಆಫ್ ಯು ಪ್ಲಸ್ ವಿ d/dx ಆಫ್ ಈ ಥರ ಫಂಕ್ಷನ್ ಇರುವಾಗ, ಸಮ್ ಆಫ್ 2 ಫಂಕ್ಷನ್ಸ್ ಅಥವಾ ಡಿಫರೆನ್ಸ್ ಆಫ್ 2 ಫಂಕ್ಷನ್ಸ್ ಇರುವಾಗ ನೀವು ಇದನ್ನು ಸ್ಪ್ಲಿಟ್ ಮಾಡ್ಬೋದು. du/dx ಪ್ಲಸ್ ಆರ್ ಮೈನಸ್ dv/dx ಈ ಥರ ಸ್ಪ್ಲಿಟ್ ಮಾಡ್ಕೊಳ್ಳೋಕ್ಕಾಗತ್ತೆ. ಅದೇ ಥರ ಪ್ರಾಡಕ್ಟ್ ರೂಲ್ ಅಂತ ಇದೆ. ಪ್ರಾಡಕ್ಟ್ ಆಫ್ ಫಂಕ್ಷನ್ಸ್ ಇರೋವಾಗ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕು. ಏನದು ಪ್ರಾಡಕ್ಟ್ ರೂಲ್? d/dx ಆಫ್ ಯು ವಿ, ಪ್ರಾಡಕ್ಟ್ ಆಫ್ 2 ಫಂಕ್ಷನ್ಸ್ ಇರೋವಾಗ ಯು ಕಾಂಟ್ ರೈಟ್ ಇಟ್ ಆಸ್ d/dx ಆಫ್ ಯು ಇಂಟು dv/dx ಈ ಥರ ಬರೆಯೋಕ್ಕಾಗಲ್ಲ. ಇದು ತಪ್ಪು. ಪ್ರಾಡಕ್ಟ್ ಆಫ್ 2 ಫಂಕ್ಷನ್ಸ್ ಇರುವಾಗ ಯು ಇಂಟು ಡಿರೈವೇಟಿವ್ ಆಫ್ ವಿ ಪ್ಲಸ್ ವಿ ಇಂಟು ಡಿರೈವೇಟಿವ್ ಆಫ್ ಯು ಈ ಥರನೇ ಫಾರ್ಮುಲಾ ಅಪ್ಲೈ ಮಾಡಬೇಕು. ಅಥವಾ ಯು ವಿ ಡ್ಯಾಶ್ ಪ್ಲಸ್ ವಿ ಯು ಡ್ಯಾಶ್, ಫಸ್ಟ್ ಫಂಕ್ಷನ್ ಸೆಕೆಂಡ್ ಫಂಕ್ಷನ್ ಯಾವುದು ಚೂಸ್ ಮಾಡ್ಬೋದು, ನಿಮಗೆ ಬಿಟ್ಟಿರೋದು. ಆದರೆ ಈ ಫಾರ್ಮುಲಾ ಒಂದು ಫಂಕ್ಷನ್ ಬರೀಬೇಕು, ಇನ್ನೊಂದು ಅದರ ಡಿರೈವೇಟಿವ್ ಪ್ಲಸ್ ಉಳಿದಿರೋ ಫಂಕ್ಷನ್ ಆ್ಯಂಡ್ ಇಟ್ಸ್ ಡಿರೈವೇಟಿವ್. ಇದನ್ನು ಪ್ರಾಡಕ್ಟ್ ರೂಲ್ ಅಂತ ಕರಿತೀವಿ. ಅದೇ ಥರ ಕೋಶಂಟ್ ರೂಲ್ ಇದೆ. ಕೋಶಂಟ್ ರೂಲ್ ಯಾವಾಗ ಅಪ್ಲೈ ಮಾಡೋದಂದರೆ, ದ ಕೋಶಂಟ್ ಆಫ್ 2 ಫಂಕ್ಷನ್ಸ್ ಇರುವಾಗ d/dx ಆಫ್ u/v ವಿಚ್ ಇಸ್ ಈಕ್ವಲ್ ಟು v ಡಿನಾಮಿನೇಟರ್ ಡಿರೈವೇಟಿವ್ ಆಫ್ ನ್ಯೂಮರೇಟರ್ ಮೈನಸ್ ನ್ಯೂಮರೇಟರ್ ಇಂಟು ಡಿರೈವೇಟಿವ್ ಆಫ್ ಡಿನಾಮಿನೇಟರ್ ಡಿವೈಡೆಡ್ ಬೈ ಸ್ಕ್ವೇರ್ ಆಫ್ ದ ಡಿನಾಮಿನೇಟರ್. ಇದು ರೂಲ್, ಕೋಶಂಟ್ ರೂಲ್. ಓಕೆ, ಇದು ನೆನ್ಪಿಟ್ಕೋಬೇಕು. ಇದನ್ನು ನ್ಯೂಮರೇಟರ್, ಇದು ನ್ಯೂಮರೇಟರ್ ಡಿನಾಮಿನೇಟರ್ ಆದರೆ ಡಿನಾಮಿನೇಟರ್ ಇಂಟು ಡಿರೈವೇಟಿವ್ ಆಫ್ ನ್ಯೂಮರೇಟರ್ ಮೈನಸ್ ನ್ಯೂಮರೇಟರ್ ಇಂಟು ಡಿರೈವೇಟಿವ್ ಆಫ್ ಡಿನಾಮಿನೇಟರ್ ಡಿವೈಡೆಡ್ ಬೈ ಸ್ಕ್ವೇರ್ ಆಫ್ ದ ಡಿನಾಮಿನೇಟರ್. ಈ ಥರ ನೆನ್ಪಿಟ್ಕೊಳ್ಳೋಕ್ಕೆ d/dx ಆಫ್ u/v ಅನ್ನು du/dv/dx ಡಿವೈಡೆಡ್ ಬೈ dv/dx ಮಾಡೋಕ್ಕಿಲ್ಲ. ಈ ಥರ ಮಾಡಿದರೆ ರಾಂಗ್. ಇಲ್ಲಿ ಹೆಂಗೆ ಸ್ಪ್ಲಿಟ್ ಮಾಡ್ತೀರಾ ಅಡಿಷನ್ ಸಬ್ಟ್ರಾಕ್ಷನಲ್ಲಿ, ಅದೇ ಥರ ಇಲ್ಲಿ ಅಪ್ಲೈ ಆಗಲ್ಲ. ಪ್ರಾಡಕ್ಟ್ ಮತ್ತು ಕೋಶಂಟ್ ಇರುವಾಗ ಆ ಥರ ರೂಲ್ ಅಪ್ಲೈ ಮಾಡೋದು ಆಗಲ್ಲ. ಆವಾಗ ನೀವು ಕೋಶಂಟ್ ರೂಲ್, ಪ್ರಾಡಕ್ಟ್ ರೂಲ್ ನೆನ್ಪಿಟ್ಕೊಳ್ಳೇಬೇಕು. ಸೊ ಇವಾಗ ಈ ಕ್ವೆಶನಲ್ಲಿ ನಮಗೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಬೇಕು, ಕರೆಕ್ಟಾ? ಅಂದರೆ d/dx ಆಫ್ ಎಫ್ ಆಫ್ ಎಕ್ಸ್ ಡಿರೈವೇಟಿವ್ ಆಫ್ ದಿಸ್ ಫಂಕ್ಷನ್. ಸೊ ಇಷ್ಟು ಫಂಕ್ಷನ್ ಇದು ಡಿರೈವೇಟಿವ್ ಬೇಕು ಅಂತಾದರೆ d/dx ಆಫ್ 1 ಪ್ಲಸ್ ಎಕ್ಸ್ ಪ್ಲಸ್ x² ಪ್ಲಸ್ x³ ಪ್ಲಸ್ ಸೊ ಆನ್ ಅಪ್ ಟು x⁻50, ಕರೆಕ್ಟಾ? ಸೊ ದಿಸ್ ಇಸ್ ಈಕ್ವಲ್ ಟು, ಇವಾಗ ಇದು ಸಮ್ ಆಫ್ ಆಲ್ ದ ಫಂಕ್ಷನ್ಸ್ ಇರುವಾಗ ಡಿರೈವೇಟಿವ್ ಸ್ಪ್ಲಿಟ್ ಮಾಡ್ಬೋದು. ಡಿರೈವೇಟಿವ್ ಆಫ್ 1, ಡಿರೈವೇಟಿವ್ ಆಫ್ ಎಕ್ಸ್, ಡಿರೈವೇಟಿವ್ ಆಫ್ x² ಪ್ಲಸ್ d/dx ಆಫ್ x³ ಪ್ಲಸ್ ಆನ್ ಅಪ್ ಟು d/dx ಆಫ್ x⁻50. ಸೊ ಒಂದೊಂದರದ್ದು ಡಿರೈವೇಟಿವ್ ಆಫ್ 1 ಇಸ್ ಅ ಕಾನ್ಸ್ಟೆಂಟ್, 0 ಆಯಿತು. ಡಿರೈವೇಟಿವ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ 1, ಆ ಫಾರ್ಮುಲಾ ಗೊತ್ತಿದ್ರೆ ಮಾತ್ರ ಆಗೋದು. ಡಿರೈವೇಟಿವ್ ಆಫ್ x² ಇಸ್ 2x
plus derivative of x cube is 3x square plus so on up to derivative of x power 50 ಅಂದರೆ 50 into x to the power 49. ಕರೆಕ್ಟಾ? ಟಿಲ್ 49. ಇವಾಗ ಎಷ್ಟು ಟರ್ಮ್ಸ್ ಇದೆ? ಇದು ಎಫ್ ಡ್ಯಾಶ್ ಆಫ್ ಎಕ್ಸ್. ನಮಗೇನು ಕೇಳಿದ್ದಾರೆ? ಡಿರೈವೇಟಿವ್ ಎಟ್ ಎಕ್ಸ್ ಈಕ್ವಲ್ ಟು 1 ಅಂದರೆ ಪುಟ್ ಎಕ್ಸ್ ಈಕ್ವಲ್ ಟು 1 ಎಫ್ ಡ್ಯಾಶ್ ಆಫ್ 1. ಇದು ಹೆಂಗೂ 0 ಇದೆ. 1 ಪ್ಲಸ್ 2 ಇಂಟು 1 ಪ್ಲಸ್ 3 ಇಂಟು 1 ಸ್ಕ್ವೇರ್ ಪ್ಲಸ್ ಆನ್ ಅಪ್ ಟು 50 ಇಂಟು 1 ಟು ದ ಪವರ್ 49. ಸೊ ಏನಾಗುತ್ತೆ? ಇದು 1 ಪ್ಲಸ್ 2 ಪ್ಲಸ್ 3 ಪ್ಲಸ್ ಆನ್ ಅಪ್ ಟು 50. ಇದು ಸಮ್ ಆಫ್ 50 ನ್ಯಾಚುರಲ್ ನಂಬರ್ಸ್. ಹೆಂಗೆ ಫೈಂಡ್ ಔಟ್ ಮಾಡೋದು? ಸಮ್ ಆಫ್ n ನ್ಯಾಚುರಲ್ ನಂಬರ್ಸ್. ಇದಕ್ಕೊಂದು ಫಾರ್ಮುಲಾ ಇದೆ. 1 ಪ್ಲಸ್ 2 ಪ್ಲಸ್ ಆನ್ ಅಪ್ ಟು n ಈಸ್ n ಇಂಟು n ಪ್ಲಸ್ 1 ಬೈ 2. n ಅಂದರೆ ಇವಾಗ 50 ಇದೆ. 50 ಇಂಟು 50 ಪ್ಲಸ್ 1 ಬೈ 2 ಅಂದರೆ 25. ಇದು 2 1s 2 25s 25 ಇಂಟು 51. ಸೊ ಇದು ಪ್ರಾಡಕ್ಟನ್ನು ಕ್ಯಾಲ್ಕ್ಯುಲೇಟ್ ಮಾಡಬೇಕು. ಸೊ ಈ ವ್ಯಾಲ್ಯೂ 1275 ಬರುತ್ತೆ. ದ್ಯಾಟ್ ಈಸ್ ದ ಫೈನಲ್ ಆನ್ಸರ್. ಡಿರೈವೇಟಿವ್ ಆಫ್ ದಿಸ್ ಫಂಕ್ಷನ್ ಎಟ್ ಎಕ್ಸ್ ಈಕ್ವಲ್ ಟು 1. ಸೊ ಇನ್ನೊಂದು 1 ಮಾರ್ಕ್ ಇದು ಕ್ವೆಶನ್. ಈಗ ಫಂಕ್ಷನ್ ಕೊಟ್ಟಿದ್ದಾರೆ. ಯು ಹ್ಯಾವ್ ಟು ಫೈಂಡ್ ಔಟ್ LHL ಅಂತ ಹೇಳಿದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಫ್ ದಿಸ್ ಫಂಕ್ಷನ್ ಎಟ್ ಎಕ್ಸ್ ಈಕ್ವಲ್ ಟು 0. ಸಿ ಎಟ್ ಎಕ್ಸ್ ಈಕ್ವಲ್ ಟು 0 ಇಲ್ಲಿ ಬರುತ್ತೆ ಪಾಯಿಂಟ್. ಈ ಕಡೆ 1 ಇರುತ್ತೆ, ಈ ಕಡೆ -1 ಕಂಟಿನ್ಯೂಸ್ ಲೈಕ್ ದಿಸ್. ಆಯಿತಾ? ಎಕ್ಸ್ ಲೆಸ್ ದ್ಯಾನ್ 0 ಅಂತ ಹೇಳಿದರೆ ಅಂದರೆ ಎಕ್ಸ್ ಲೆಸ್ ದ್ಯಾನ್ ಎಕ್ಸ್ ಲೆಸ್ 0ಗಿಂತ ಕಡಿಮೆ ಇರುವಾಗ ವಾಟ್ ಈಸ್ ದ ಫಂಕ್ಷನ್? ಎಫ್ ಆಫ್ ಎಕ್ಸ್ ಈಕ್ವಲ್ ಟು 1. ಓಕೆ, ಎಕ್ಸ್ ಗ್ರೇಟರ್ ದ್ಯಾನ್ 0 ಅಂತಾದರೆ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 2 ಆಗುತ್ತೆ ಫಂಕ್ಷನ್ ವ್ಯಾಲ್ಯೂ. ನಮಗಿವಾಗ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಬೇಕು. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂದ್ರೇನು? ಲಿಮಿಟ್ ಆಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆನ್ಸ್ ಟು 0 ಫ್ರಮ್ ದ ಲೆಫ್ಟ್. ಅಂದರೆ ಎಕ್ಸ್ ಈಸ್ ಲೆಸ್ ದ್ಯಾನ್ 0. ಲೆಸ್ ದ್ಯಾನ್ 0 ಇರುವಾಗ ಎರಡು ಫಂಕ್ಷನ್ ಇದೆ. ಲೆಸ್ ದ್ಯಾನ್ 0 ಇರುವಾಗ ಯಾವ ಫಂಕ್ಷನ್ ಚೂಸ್ ಮಾಡ್ತೀರಾ? 1. ಸೊ ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು 0 ಫ್ರಮ್ ದ ಲೆಫ್ಟ್ ಎಫ್ ಆಫ್ ಎಕ್ಸ್ ಇಸ್ 1. 1 ಈಸ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್. ಅಲ್ಲಿ ಎಕ್ಸ್ ಇಲ್ಲವೇ ಇಲ್ಲ. ಎಕ್ಸ್ 0ಗೆ ಅಪ್ರೋಚ್ ಆಗಲಿ ಎಲ್ಲೋ ಅಪ್ರೋಚ್ ಆಗಲಿ ಇದು ಕಾನ್ಸ್ಟೆಂಟ್ ಇರೋದ್ರಿಂದ ಇಟ್ ಡಸಂಟ್ ಎಫೆಕ್ಟ್ ದಟ್ ಫಂಕ್ಷನ್. 1 ಇರುತ್ತೆ. ಸೊ ಲಿಮಿಟ್ ಆಫ್ ದಿಸ್ ಫಂಕ್ಷನ್ ಈಕ್ವಲ್ ಟು 1 ಆ್ಯಸ್ ಎಕ್ಸ್ ಅಪ್ರೋಚಸ್ 0 ಫ್ರಮ್ ದ ಲೆಫ್ಟ್ ಹ್ಯಾಂಡ್ ಸೈಡ್. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಕ್ವಲ್ ಟು 1. ಇದು ಆನ್ಸರ್. ಸೊ ಇನ್ನೂ ಒಂದು 1 ಮಾರ್ಕಿಗೆ MCQ ಅಲ್ಲಿ ಕೇಳೋ ಚಾನ್ಸಸ್ ಇರೋದು. ಇಲ್ಲಿ ಒಂದು ಫಿಗರ್ ಕೊಟ್ಟಿದ್ದಾರೆ. 2 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ರಿಲೇಟೆಡ್ ಟು ಈ ಫಿಗರ್ಗೆ ರಿಲೇಟ್ ಆಗಿರೋದು. ಫಸ್ಟ್ ಸ್ಟೇಟ್ಮೆಂಟ್ ಏನು ಹೇಳುತ್ತೆ? ದ ಗಿವನ್ ಫಂಕ್ಷನ್ ಲಿಮಿಟ್ ಎಕ್ಸಿಸ್ಟ್ ಎಟ್ ಎಕ್ಸ್ ಈಕ್ವಲ್ ಟು 1, ಎಕ್ಸ್ ಈಕ್ವಲ್ ಟು 2 ಆ್ಯಂಡ್ ಎಕ್ಸ್ ಈಕ್ವಲ್ ಟು 4 ಅಂತ ಹೇಳುತ್ತೆ. ಎಟ್ ಎಕ್ಸ್ ಈಕ್ವಲ್ ಟು 1 ಯಾವಾಗ ಲಿಮಿಟ್ ಎಕ್ಸಿಸ್ಟ್ ಆಗೋದು? LHL ಈಕ್ವಲ್ ಟು RHL ಆದಾಗ ಮಾತ್ರ ಲಿಮಿಟ್ ಎಕ್ಸಿಸ್ಟ್. ಈಕ್ವಲ್ ಆಗಿಲ್ಲ ಅಂತ ಹೇಳಿದರೆ ಲಿಮಿಟ್ ಇರಲ್ಲ. ಈ ಫಂಕ್ಷನ್ ಇದು ಗ್ರಾಫ್ ಕೊಟ್ಟಿದ್ದಾರೆ. ಈ ಫಂಕ್ಷನ್ ಗ್ರಾಫಲ್ಲಿ ಎಕ್ಸ್ ಈಕ್ವಲ್ ಟು 1 ಈ 1 ಪಾಯಿಂಟಿಗೆ ಲೆಫ್ಟ್ ಹ್ಯಾಂಡ್ ಸೈಡಿಂದ ಬರುವಾಗ ವಾಟ್ ಈಸ್ ದ ಫಂಕ್ಷನ್ ವ್ಯಾಲ್ಯೂ? ಫಂಕ್ಷನ್ ಗ್ರಾಫ್ ಎಲ್ಲಿದೆ? ನಿಯರ್ ಟು 1 ಇದೆ. ರೈಟ್ ಹ್ಯಾಂಡ್ ಸೈಡಿಂದ ಬರುವಾಗ ಕೂಡ ಎಲ್ಲಿದೆ ಫಂಕ್ಷನ್ ವ್ಯಾಲ್ಯೂ? ಫಂಕ್ಷನ್ ವ್ಯಾಲ್ಯೂ ಕಮ್ಸ್ ನಿಯರ್ ಟು 1. ಫಂಕ್ಷನ್ ವ್ಯಾಲ್ಯೂ ಅಂದರೆ y ನೋಡಬೇಕು. ಎಕ್ಸ್ ವ್ಯಾಲ್ಯೂ ಅಂದರೆ ಎಕ್ಸ್ ಆಕ್ಸಸ್ ನೋಡಬೇಕು. 1ಗೆ ಲೆಫ್ಟ್ ಈ ಕಡೆಯಿಂದ ಅಪ್ರೋಚ್ ಆಗುವಾಗ ಫಂಕ್ಷನ್ ವ್ಯಾಲ್ಯೂ ಎಲ್ಲಿ ಅಪ್ರೋಚ್ ಆಗ್ತಾ ಇದೆ? 1ಗೆ. ರೈಟ್ ಸೈಡಿಂದ ಅಪ್ರೋಚ್ ಆಗುವಾಗಲೂ 1ಗೆ ಬರ್ತಾ ಇದೆ. ಸೊ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು 1 ದಿಸ್ ಎಕ್ಸಿಸ್ಟ್. ಎಕ್ಸ್ ಈಕ್ವಲ್ ಟು 2ನಲ್ಲಿ 2ನಲ್ಲಿ ಏನಾಗುತ್ತೆ? 2ಗೆ ರೈಟ್ ಹ್ಯಾಂಡ್ ಸೈಡಿಂದ ಬರೋವಾಗ ಈ ಕಡೆಯಿಂದ ಬರ್ತಾ ಇರುವಾಗ ಫಂಕ್ಷನ್ ಫಂಕ್ಷನ್ ಯಾವ ಕಡೆ ಬರ್ತಾ ಇದೆ? ಫಂಕ್ಷನ್ ಈಸ್ ಗೋಯಿಂಗ್ ಟವರ್ಡ್ಸ್ 2 ಕಡೆ ಹೋಗ್ತಾ ಇದೆ. ಇಲ್ಲಿ ನೋಡಿ. ಸೊ LHL ಈಕ್ವಲ್ ಟು 2. RHL ಅಂತ ಹೇಳಿದರೆ ರೈಟ್ ಸೈಡಿಂದ ಬರುವಾಗ ಫಂಕ್ಷನ್ ಎಲ್ಲಿದೆ? ಇಲ್ಲಿದೆ ನೋಡಿ. ರೈಟ್ ಸೈಡಿಂದ ಬರುವಾಗ ಫಂಕ್ಷನ್ ಎಲ್ಲ ಅಪ್ರೋಚ್ ಆಗ್ತಾ ಇದೆ? 3ಗೆ ಅಪ್ರೋಚ್ ಆಗ್ತಾ ಇದೆ. ಸೊ LHL ಈಕ್ವಲ್ ಟು 2 ಇದೆ, RHL ಈಕ್ವಲ್ ಟು 3 ಇದೆ. ಸೊ ದ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಎಟ್ ಎಕ್ಸ್ ಈಕ್ವಲ್ ಟು 2. ಆ್ಯಸ್ ಎಕ್ಸ್ ಅಪ್ರೋಚಸ್ 2 ಇಲ್ಲಿ ಲಿಮಿಟ್ ಎಕ್ಸಿಸ್ಟ್ ಆಗಲ್ಲ. ಯಾಕಂದರೆ ಲೆಫ್ಟ್ ಹ್ಯಾಂಡ್ ಸೈಡಿಂದ 2 ಇದೆ, ರೈಟ್ ಹ್ಯಾಂಡ್ ಸೈಡಿಂದ 3ಗೆ ಅಪ್ರೋಚ್ ಆಗ್ತಾ ಇದೆ. ಸೊ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಎಟ್ ಎಕ್ಸ್ ಈಕ್ವಲ್ ಟು 4. ಅಲ್ಲೇ ಸ್ಟೇಟ್ಮೆಂಟ್ 1 ರಾಂಗ್ ಆಗಿಬಿಡ್ತು. ಸೊ ದಿಸ್ ಸ್ಟೇಟ್ಮೆಂಟ್ 1 ಇಸ್ ರಾಂಗ್. 4ಗೆ ಬೇಕಾದ್ರೆ ಚೆಕ್ ಮಾಡಿ ನೋಡಿ. 4ಗೆ ಲೆಫ್ಟ್ ಸೈಡಿಂದ ಬರ್ತಾ ಇರೋವಾಗ 4ಗೆ ಸೊ ಫಂಕ್ಷನ್ ಎಲ್ಲಿ ಬರ್ತಾ ಇದೆ? ಫಂಕ್ಷನ್ ಈಸ್ ಕಮಿಂಗ್ ಟವರ್ಡ್ಸ್ 2. ರೈಟ್ ಸೈಡಿಂದ ಅಪ್ರೋಚ್ ಆಗುವಾಗಲೂ ಕೂಡ ಫಂಕ್ಷನ್ ಅದೇ 2 ಹತ್ರನೇ ಇದೆ. ಕರೆಕ್ಟಾ? ಸೊ LHL ಇಸ್ 2, RHL ಇಸ್ ಆಲ್ಸೋ 2. ಇಲ್ಲೇ ಎಕ್ಸಿಸ್ಟ್ ಇದೆ, ಇಲ್ಲೂ ಎಕ್ಸಿಸ್ಟ್ ಇದೆ, ಬಟ್ ಇಲ್ಲಿ ಎಕ್ಸಿಸ್ಟ್ ಇಲ್ಲ. ಸೊ ಸ್ಟೇಟ್ಮೆಂಟ್ 1 ಇಸ್ ಫಾಲ್ಸ್. ಸ್ಟೇಟ್ಮೆಂಟ್ 2 ಏನು ಹೇಳುತ್ತೆ? ದ ಗಿವನ್ ಫಂಕ್ಷನ್ ಲಿಮಿಟ್ ಎಕ್ಸಿಸ್ಟ್ ಎಟ್ ಎಕ್ಸ್ ಈಕ್ವಲ್ ಟು 3. ಎಟ್ ಎಕ್ಸ್ ಈಕ್ವಲ್ ಟು 3 ಈ ಪಾಯಿಂಟಲ್ಲಿ
ಫಂಕ್ಷನ್ ಲಿಮಿಟ್ ಎಕ್ಸಿಸ್ಟ್ ಅಂತ ಹೇಳ್ತಾ ಇದೆ. ಲಿಮಿಟ್ ಎಕ್ಸಿಸ್ಟ್ ಇರಬೇಕಾದ್ರೆ ಎಲ್ ಎಚ್ ಎಲ್ ಬೇಕು. ಲಿಮಿಟ್ ಆಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ಟೆಂಡ್ಸ್ ಟು 3 ಫ್ರಮ್ ದ ಲೆಫ್ಟ್. ಈ ಕಡೆ ಲೆಫ್ಟ್ ಸೈಡಿಂದ ಬನ್ನಿ. ಫಂಕ್ಷನ್ ಯಾವ ಕಡೆ ಬರ್ತಾ ಇದೆ? ಫಂಕ್ಷನ್ ಈಸ್ ಅಪ್ರೋಚಿಂಗ್. ಇಲ್ಲೇನು ವ್ಯಾಲ್ಯೂ ಇದೆ ನೋಡಿ, 1. ಕರೆಕ್ಟಾ? ಎಕ್ಸ್ಗೆ 3ಗೆ ಲೆಫ್ಟ್ ಹ್ಯಾಂಡ್ ಸೈಡಿಂದ ಅಪ್ರೋಚ್ ಆದರೆ ಫಂಕ್ಷನ್ ಎಲ್ಲಿ ಅಪ್ರೋಚ್ ಗ್ರಾಫ್ ನೋಡಬೇಕು. ಗ್ರಾಫ್ ವೈ ಆಕ್ಸಿಸ್ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ನೋಡಬೇಕು 1ಗೆ. ರೈಟ್ ಹ್ಯಾಂಡ್ ಸೈಡಿಂದ 3 ಕಡೆ ಬಂದರೆ 3.13 ಅವಾಗ ಕೂಡ ಎಲ್ಲಿ ಬರ್ತಾ ಇದೆ? ಗ್ರಾಫ್ 1ಗೆ ಬರ್ತಾ ಇದೆ. ಎಲ್ ಎಚ್ ಎಲ್ ಈಸ್ ಆಲ್ಸೋ ಈಕ್ವಲ್ ಟು 1, ಆರ್ ಎಚ್ ಎಲ್ ಈಸ್ ಆಲ್ಸೋ ಈಕ್ವಲ್ ಟು 1. ಸೊ ಲಿಮಿಟ್ ಎಕ್ಸಿಸ್ಟ್. ಎರಡು ಸೇಮ್ ಇರುವಾಗ ಲಿಮಿಟ್ ಎಕ್ಸಿಸ್ಟ್ ಆಗಿರುತ್ತೆ. ಕಾಮನ್ ವ್ಯಾಲ್ಯೂ ಇಸ್ 1. ಸೊ ಗಿವನ್ ಫಂಕ್ಷನ್ ಸ್ಟೇಟ್ಮೆಂಟ್ 2 ಈಸ್ ಟ್ರೂ. ಸ್ಟೇಟ್ಮೆಂಟ್ 2 ಟ್ರೂ ಇರುತ್ತೆ ಆ್ಯಂಡ್ ಸ್ಟೇಟ್ಮೆಂಟ್ 1 ಏನಾಗುತ್ತೆ? ಫಾಲ್ಸ್ ಆಗುತ್ತೆ. ಯಾಕೆ ಫಾಲ್ಸ್ ಆಗುತ್ತೆ ಸ್ಟೇಟ್ಮೆಂಟ್ 1? ಬಿಕಾಸ್ ಆಫ್ ದಿಸ್ 2 ಅಲ್ಲಿ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್. 1 ಮಾರ್ಕಿಗೆ ಇನ್ನು ಕೆಲವೊಂದು ಕ್ವೆಶನ್ಸ್ ಯಾವುದೆಲ್ಲ ಅಂದರೆ ಲಿಮಿಟ್ ಫೈಂಡ್ ಔಟ್ ಮಾಡೋದು ಯೂಶ್ವಲಿ ಕೇಳ್ತಾರೆ. ಇವಾಗ ಈ ಒಂದು ಕ್ವೆಶನ್ ನೋಡಿ, ಇವ್ಯಾಲ್ಯುವೇಟ್ ಲಿಮಿಟ್ ಆಫ್ ಪೈ ಆರ್ ಸ್ಕ್ವೇರ್ ಆಸ್ ಆರ್ ಟೆಂಡ್ಸ್ ಟು 1. ಇಂಥ ಲಿಮಿಟ್ಸ್ ಫೈಂಡ್ ಔಟ್ ಮಾಡುವಾಗ ಏನು ಮಾಡಬೇಕು ಅಂದರೆ ಆರ್ ಇರೋ ಕಡೆ ಈ ಟೆಂಡಿಂಗ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಆರ್ ಈಕ್ವಲ್ ಟು 1. ಸೊ ಪೈ ಇಂಟು 1 ಸ್ಕ್ವೇರ್. ಲಿಮಿಟ್ ಅಪ್ಲೈ ಮಾಡಿದ ನಂತರ ಲಿಮಿಟ್ ಅಂತ ಬರೀಬಾರ್ದು. ಸೊ ವಿಚ್ ಇಸ್ ನಥಿಂಗ್ ಬಟ್ ಪೈ. ಸೊ ಇದರ ವ್ಯಾಲ್ಯೂ ಪೈ. ಅದೇ ಥರ ಇಲ್ಲಿ ನೋಡಿ, ಅಪ್ಲೈ ದ ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 0 cos 0 divided by pi minus 0. Cos 0 value is to 1 by pi. So answer is 1 by pi. Direct evaluation ಇರುತ್ತೆ. ಇಲ್ಲಿದೆ ಒಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಕೊಟ್ಟಿದ್ದಾರೆ. ನಿಮ್ಮ ಹತ್ರ ಫಾರ್ಮುಲಾ ಇದೆ, ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 sin x by x, ಈ ವ್ಯಾಲ್ಯೂ 1. ಸೊ ಬಟ್ ಇಲ್ಲೇನಿದೆ? sin 4x ಇದೆ. ಸೊ ಡಿನಾಮಿನೇಟ್ರಲ್ಲೂ 4x ಬೇಕು. ಇಲ್ಲಿ sin 2x ಇದೆ. ಈ ಫಾರ್ಮುಲಾ ಅಪ್ಲೈ ಮಾಡಬೇಕಾದ್ರೆ ಡಿನಾಮಿನೇಟ್ರಲ್ಲೂ 2x ಬೇಕು. ಸೊ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 sin 4x. ನಾನೇನು ಮಾಡ್ತೀನಿ ಅಂದರೆ ಡಿವೈಡ್ ಬೈ 4x ಮಲ್ಟಿಪ್ಲೈ ಬೈ 4x ಹೋಲ್ ಡಿವೈಡೆಡ್ ಬೈ ನ್ಯೂಮರೇಟರ್ಗೆ ಹಂಗೆ ಮಾಡಿ, ಡಿನಾಮಿನೇಟರಿಗೆ 2x ಇಲ್ಲಿದೆ. ಸೊ ಡಿವೈಡ್ ಬೈ 2x ಆ್ಯಂಡ್ ಮಲ್ಟಿಪ್ಲೈ ಬೈ 2x. ಸೊ ಈ ಎಕ್ಸು ಕ್ಯಾನ್ಸಲ್ ಆಗುತ್ತೆ. 2 1s 2 2s ಆಯಿತು. ಸೊ ಈ ವ್ಯಾಲ್ಯೂ 1 ಆಗುತ್ತೆ. ಸೈನ್ ಟೀಟಾ ಬೈ ಟೀಟಾ ಆಸ್ ಎಕ್ಸ್ಟೆಂಡ್ಸ್ ಟು 0. ಈ ಲಿಮಿಟ್ನ ಸ್ಪ್ಲಿಟ್ ಮಾಡಿದರೆ, ನ್ಯೂಮರೇಟರ್ಗೆ ಡಿನಾಮಿನೇಟರ್ಗೆ ಸ್ಪ್ಲಿಟ್ ಮಾಡಿದರೆ ಏನಾಗುತ್ತೆ? ಈ ವ್ಯಾಲ್ಯೂ 1 ಬೈ 1 ಇಂಟು 2 1s 2 2s ಹಾಕಿದ್ದೀವಿ. ಸೊ ಈ ವ್ಯಾಲ್ಯೂ 2 ಆಗುತ್ತೆ. ಸೊ ಫೈನಲ್ ಆನ್ಸರ್ ಏನಾಗುತ್ತೆ? 2. ಸೊ ಇದರ ಆನ್ಸರ್ 2. ನೆಕ್ಸ್ಟ್ ಕ್ವೆಶನ್, ಇದರ ಲಿಮಿಟ್ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಲಿಮಿಟ್ ಇವಾಗ ಅಪ್ಲೈ ಮಾಡಿದರೆ 3 ಇಂಟು 2 ಸ್ಕ್ವೇರ್ ಅಂದರೆ 4 ಮೈನಸ್ 2 ಮೈನಸ್ 10 ಡಿವೈಡೆಡ್ ಬೈ 2 ಸ್ಕ್ವೇರ್ ಅಂದರೆ 4 ಮೈನಸ್ 4 ಏನು ಸಿಗುತ್ತೆ? 12 ಮೈನಸ್ 2 ಅಂದರೆ 10 ಮೈನಸ್ 10 ಬೈ 4 ಮೈನಸ್ 4. ಇದು 0 ಬೈ 0 ಫಾರ್ಮ್ ಬರುತ್ತೆ. ಇದು ಇಂಡಿಟರ್ಮಿನೇಟ್ ಫಾರ್ಮ್. ಈ ಥರ ಬಂದರೆ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಬರೆಯೋದಲ್ಲ. ಯಾವುದೋ ಒಂದು ಸಿಂಪ್ಲಿಫಿಕೇಶನ್ ಟೆಕ್ನಿಕ್ ಇದೆ, ಅದನ್ನು ಇಲ್ಲಿ ಅಪ್ಲೈ ಮಾಡಿದರೆ ಕ್ಯಾನ್ಸಲ್ ಆಗೋಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಲಿಮಿಟ್ ಅಪ್ಲೈ ಮಾಡಿದರೆ ನಿಮಗೆ ಆ್ಯಕ್ಚುಯಲ್ ವ್ಯಾಲ್ಯೂ ಸಿಗುತ್ತೆ. ಅದರ ಅರ್ಥ ಇಂಡಿಟರ್ಮಿನೇಟ್ ಫಾರ್ಮ್ ಅಂದರೆ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಬರೆದಿಡೋದಲ್ಲ, ಏನೋ ಒಂದು ಸಿಂಪ್ಲಿಫೈ ಮಾಡಬೇಕು. ಈ ಕ್ವಾಡ್ರಾಟಿಕ್ ಇಕ್ವೇಷನನ್ನು ನೀವು ಫ್ಯಾಕ್ಟರೈಸ್ ಮಾಡಿ ಬರಿಬೇಕು. ಲಿಮಿಟ್ ಎಕ್ಸ್ಟೆಂಡ್ಸ್ ಟು 2 ಮಲ್ಟಿಪ್ಲೈ ಮಾಡಿದರೆ ಮೈನಸ್ 30x ಸ್ಕ್ವೇರ್ ಬರಬೇಕು. ಆ್ಯಡ್ ಮಾಡಿದರೆ ಮೈನಸ್ ಎಕ್ಸ್ ಬರಬೇಕು. ಸೊ 6 5s ಮಾಡ್ತೀನಿ, 6x 5x ಮೈನಸ್ ಇದಕ್ಕೆ ಪ್ಲಸ್ ಇದಕ್ಕೆ. ಸೊ 3x ಸ್ಕ್ವೇರ್ ಮೈನಸ್ 6x ಪ್ಲಸ್ 5x ಮೈನಸ್ 10 ಡಿವೈಡೆಡ್ ಬೈ, ಇದನ್ನು ಹೆಂಗೆ ಬರಿಬೋದು? a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಫಾರ್ಮುಲಾ. ಎಕ್ಸ್ ಸ್ಕ್ವೇರ್ ಮೈನಸ್ 4 ಅಂದರೆ 2 ಸ್ಕ್ವೇರ್. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್. ಸೊ ದಿಸ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 2 ಆಗುತ್ತೆ. ಇದನ್ನು 3 ಕಾಮನ್ ತೆಗೆದ್ರೆ 3x ಕಾಮನ್ ತೆಗೆದ್ರೆ ಎಕ್ಸ್ ಮೈನಸ್ 2 ಪ್ಲಸ್ 5 ಕಾಮನ್ ತೆಗೆದ್ರೆ ಎಕ್ಸ್ ಮೈನಸ್ 2 ಡಿವೈಡೆಡ್ ಬೈ ಇದು ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಮೈನಸ್ 2 ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ. ದಿಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 2 ಎಕ್ಸ್ ಮೈನಸ್ 2 ಕಾಮನ್ ತೆಗೆದ್ರೆ 3x ಪ್ಲಸ್ 5 ಉಳಿಯುತ್ತೆ.
ಡಿವೈಡೆಡ್ ಬೈ ಇಲ್ಲಿ ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಮೈನಸ್ 2. ಇವಾಗ ನೋಡಿ ಎಕ್ಸ್ ಮೈನಸ್ ಟು ಕ್ಯಾನ್ಸಲ್ ಆಯಿತು. ಅದೇ 0/0 ಮಾಡ್ತಾ ಇದ್ದಿದ್ದು ಆ ಫ್ಯಾಕ್ಟರ್ ಕ್ಯಾನ್ಸಲ್ ಆಗೋಯಿತು. ಇವಾಗ ಲಿಮಿಟ್ ಅಪ್ಲೈ ಮಾಡಿ 3 ಇಂಟು 2 ಪ್ಲಸ್ 5 ಡಿವೈಡೆಡ್ ಬೈ 2 ಪ್ಲಸ್ 2. 3 2 6 ಪ್ಲಸ್ 5 ಅಂದರೆ 11 ಡಿವೈಡೆಡ್ ಬೈ 2 ಪ್ಲಸ್ 2 4. ಸೊ ಫೈನಲ್ ಆನ್ಸರ್ ನಿಮಗೆ 11/4 ಬರುತ್ತೆ. ಈ ಲಿಮಿಟ್ ಎಕ್ಸಿಸ್ಟ್ ಇದೆ, ಬಟ್ 0/0 ಫಾರ್ಮ್ ಅಂದರೆ ಅದು ಇಂಡಿಟರ್ಮಿನೇಟ್ ಫಾರ್ಮ್. ಅದಕ್ಕೆ ನಾವು ಸಿಂಪ್ಲಿಫಿಕೇಶನ್ ಟೆಕ್ನಿಕ್ ಯೂಸ್ ಮಾಡಿ ಫ್ಯಾಕ್ಟರ್ ಯಾವುದು 0/0 ಮಾಡುತ್ತೆ ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಈ ಆನ್ಸರ್ ಬರುತ್ತೆ. ಇವಾಗ ಈ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇದು, ಇವಾಗ ಇದಕ್ಕೆ ಅಪ್ಲೈ ಮಾಡಿದರೆ ಕೊಸಿಕೆಂಟ್ 0 ವ್ಯಾಲ್ಯೂ ಈಸ್ ಇನ್ಫಿನಿಟಿ ಆ್ಯಂಡ್ ಕಾಟ್ 0 ವ್ಯಾಲ್ಯೂ ಈಸ್ ಆಲ್ಸೋ ಇನ್ಫಿನಿಟಿ. ಸೊ ಇನ್ಫಿನಿಟಿ ಇನ್ ಮೈನಸ್ ಇನ್ಫಿನಿಟಿ ಫಾರ್ಮಲ್ಲಿದೆ. ಸೊ ಇದು ಕೂಡ ಒಂದು ಇಂಡಿಟರ್ಮಿನೇಟ್ ಫಾರ್ಮ್, ಅಂದರೆ ಸಿಂಪ್ಲಿಫೈ ಮಾಡ್ಕೋಬೇಕು ಎಕ್ಸ್ಪ್ರೆಷನ್ ಅಂತ. ಲಿಮಿಟ್ ಎಕ್ಸ್ ಟೆನ್ಸ್ ಟು 0, ಕೊಸಿಕೆಂಟನ್ನು 1/sin x ಮೈನಸ್ ಕಾಟನ್ನು ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್ ಅಂತ ಬರಿಬೋದು. ಕರೆಕ್ಟಾ? ಸೊ ದಿಸ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 0, ಸೈನ್ ಎಕ್ಸ್ ಇದ್ರದ್ದು ಡಿನಾಮಿನೇಟರ್ 1 ಮೈನಸ್ ಕಾಸ್ ಎಕ್ಸ್. ಓಕೆ, ಇದನ್ನು ಇವಾಗ ಲಿಮಿಟ್ ಅಪ್ಲೈ ಮಾಡಿದರೂ ಕೂಡ ನಿಮಗೆ 0/0 ಫಾರ್ಮೇ ಬರುತ್ತೆ. ಮತ್ತೆ ಅದು ಇಂಡಿಟರ್ಮಿನೇಟ್ ಫಾರ್ಮ್, ಅಂದರೆ ಇನ್ನೂ ಸಿಂಪ್ಲಿಫಿಕೇಶನ್ ಮಾಡಬೇಕು, ಡಸ್ ನಾಟ್ ಎಕ್ಸಿಸ್ಟ್ ಬರೆಯೋದಲ್ಲ, ಇನ್ನೂ ಸಿಂಪ್ಲಿಫಿಕೇಶನ್ ಮಾಡಬೇಕು ಅಂತ ಅರ್ಥ. ನಿಮಗೆ ಫಾರ್ಮುಲಾ ಗೊತ್ತು, 1 ಮೈನಸ್ ಕಾಸ್ ಎಕ್ಸ್ ಇದ್ದು ಫಾರ್ಮುಲಾ, ನಿಮ್ಮ ಹತ್ರ ಫಾರ್ಮುಲಾ ಇದೆ. 1 ಪ್ಲಸ್ ಕಾಸ್ 2x ಈಕ್ವಲ್ ಟು 2 ಕಾಸ್ ಸ್ಕ್ವೇರ್ ಎಕ್ಸ್, 1 ಮೈನಸ್ ಕಾಸ್ 2x ಈಕ್ವಲ್ ಟು 2 ಸೈನ್ ಸ್ಕ್ವೇರ್ ಎಕ್ಸ್. ನನಗಿಲ್ಲಿ 1 ಮೈನಸ್ ಕಾಸ್ ಎಕ್ಸ್ ಬೇಕು, ಅಷ್ಟೇ ಬೇಕು. 1 ಮೈನಸ್ ಕಾಸ್ ಎಕ್ಸ್ ವಿಚ್ ಇಸ್ ಈಕ್ವಲ್ ಟು ಆ್ಯಂಗಲನ್ನು ಡಿವೈಡ್ ಮಾಡಿ 2 ಇಂದ, 2 ಸೈನ್ ಸ್ಕ್ವೇರ್ ಎಕ್ಸ್ ಬೈ 2. ಸೊ ಇದಕ್ಕೆ ನ್ಯೂಮರೇಟರಿಗೆ 2 ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 ಅಂತಾಯಿತು, ಡಿವೈಡೆಡ್ ಬೈ ಈ ಸೈನ್ ಎಕ್ಸ್ಗೆ ಫಾರ್ಮುಲಾ, ಸೈನ್ 2xಗೆ ಫಾರ್ಮುಲಾ ಇದೆ 2 ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್, ಸರಿನಾ? ಸೊ ಸೈನ್ ಎಕ್ಸ್ ಬೇಕು ಅಂತಾದರೆ ಆ್ಯಂಗಲ್ ಮಾತ್ರ ಡಿವೈಡೆಡ್ ಬೈ 2. ಸೊ 2 ಸೈನ್ ಎಕ್ಸ್ ಬೈ 2 ಇಂಟು ಕಾಸ್ ಎಕ್ಸ್ ಬೈ 2, ಇದು ಸೈನ್ ಎಕ್ಸ್ ಫಾರ್ಮುಲಾ. ಸೊ 2 ಸೈನ್ ಎಕ್ಸ್ ಬೈ 2 ಕಾಸ್ ಎಕ್ಸ್ ಬೈ 2. ಓಕೆ, ಇವಾಗ 2 ಸೈನ್ 2 ಕ್ಯಾನ್ಸಲ್ ಆಯಿತು, ಒಂದು ಸೈನ್ ಕ್ಯಾನ್ಸಲ್ ಆಯಿತು. ಸೈನ್ ಬೈ ಕಾಸ್ ಅಂದ್ರೇನು? ಟ್ಯಾನ್. ಸೊ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಟ್ಯಾನ್ ಎಕ್ಸ್ ಬೈ 2. ಸೊ ಟ್ಯಾನ್ ಎಕ್ಸ್ ಬೈ 2 ಇದಕ್ಕೆ ಅಪ್ಲೈ ಮಾಡಬೇಕು ಇವಾಗ ಲಿಮಿಟ್ ಟ್ಯಾನ್ ಆಫ್ 0 ಈಕ್ವಲ್ ಟು 0. ಸೊ ವ್ಯಾಲ್ಯೂ ಆಫ್ ಫೈನಲ್ ವ್ಯಾಲ್ಯೂ ಆಫ್ ದಿಸ್ ಲಿಮಿಟ್ ಈಕ್ವಲ್ ಟು 0 ಅಂತ ಆಗುತ್ತೆ. ಈ ಥರ ಒಂದು ಕ್ವೆಶನ್ ಶೂರ್ ಕೇಳ್ತಾರೆ 1 ಮಾರ್ಕಿಗೆ, ಲಿಮಿಟ್ ಇವ್ಯಾಲ್ಯೂಯೇಟ್ ಮಾಡು. ಫಸ್ಟು ಆ ಲಿಮಿಟ್ ಕೊಟ್ಟಿರೋ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ, ಡೈರೆಕ್ಟ್ ಬಂದರೆ ಅದೇ ವ್ಯಾಲ್ಯೂ, ಇಲ್ಲ ಇಂಡಿಟರ್ಮಿನೇಟ್ ಫಾರ್ಮ್ ಬರ್ತಾ ಇದೆಯಂತಾದರೆ ಸಿಂಪ್ಲಿಫಿಕೇಶನ್ ಟೆಕ್ನಿಕ್ ಯೂಸ್ ಮಾಡಬೇಕು. ಇನ್ನೂ ಕೆಲವೊಂದು 1 ಮಾರ್ಕ್ ಕ್ವೆಶನ್ ನೋಡೋಣ. ಫಿಲ್ ಇನ್ ದ ಬ್ಲಾಂಕ್ಸು ಇರ್ಬೋದು ಅಥವಾ ಡೈರೆಕ್ಟ್ MCQನೂ ಇರ್ಬೋದು. ಇವಾಗ ನೋಡಿ, ದ ಡಿರೈವೇಟಿವ್ ಆಫ್ ಎಫ್ ಆಫ್ ಎಕ್ಸ್, ಇದು ಡಿರೈವೇಟಿವ್ ಇಂದ, ಅದು ಲಿಮಿಟಿಂದ. ಡಿರೈವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 4x ಎಟ್ ಎಕ್ಸ್ ಈಕ್ವಲ್ ಟು 0 ಈಸ್, ನಿಮ್ಮ ಹತ್ರ ಒಂದು ಪ್ರಾಪರ್ಟಿ ಇದೆ, d/dx ಆಫ್ ಎಫ್ ಆಫ್ ಲ್ಯಾಂಬ್ಡಾ ಇಂಟು ಎಕ್ಸ್, ಅಂದರೆ ಲ್ಯಾಂಬ್ಡಾ ಇಸ್ ಅ ಕಾನ್ಸ್ಟೆಂಟ್. ಕಾನ್ಸ್ಟೆಂಟ್ ಇಂಟು ಸಮ್ ಫಂಕ್ಷನ್ ಇರುವಾಗ ಯು ಕ್ಯಾನ್ ಕೀಪ್ ಕಾನ್ಸ್ಟೆಂಟ್ ಔಟ್ಸೈಡ್, ಆಮೇಲೆ d/this dx ಆಫ್ ಎಫ್ ಆಫ್ ಎಕ್ಸ್, ಅದರ ಡಿರೈವೇಟಿವ್ ಫೈಂಡ್ ಔಟ್ ಮಾಡಿದರೆ ಆಯಿತು. ಸೊ ಇದು ಕೂಡ ಅದೇ ಥರ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 4x ಅಂತ ಇದೆ. ಎಫ್ ಡ್ಯಾಶ್ ಆಫ್ ಎಕ್ಸ್ ಬೇಕು ಅಂತಾದರೆ 4 ಇಸ್ ಅ ಕಾನ್ಸ್ಟೆಂಟ್ ಔಟ್ಸೈಡ್, ದೆನ್ ಫೈಂಡ್ ಡಿರೈವೇಟಿವ್ ಆಫ್ ಎಕ್ಸ್, ದಟ್ ಇಸ್ 1. 0 ಬರೆದಿಡೋದಲ್ಲ, ಡಿರೈವೇಟಿವ್ ಆಫ್ 4 ಮಾತ್ರ ಇದ್ದರೆ 0. 4 ಜೊತೆಗೆ ಏನೋ ಒಂದು ಎಕ್ಸ್ ಟರ್ಮ್ ಇದೆ, ಆವಾಗ ಈ ಎಕ್ಸ್ ಇದ್ದು ಡಿರೈವೇಟಿವ್ ಫೈಂಡ್ ಔಟ್ ಮಾಡೋದು. ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು 4 ಅಂತ ಆಯಿತು. ನಮಗೆ ಅಲ್ಲಿ ಏನು ಕೇಳಿದ್ದಾರೆ? ಇಟ್ ಇಸ್ 0. ಎಫ್ ಡ್ಯಾಶ್ ಆಫ್ ಪುಟ್ ಎಕ್ಸ್ ಈಕ್ವಲ್ ಟು 0, ಇಲ್ಲಿ ಎಕ್ಸ್ ಈಕ್ವಲ್ ಟು 0 ಹಾಕ್ಲಿಕ್ಕೆ ಎಕ್ಸೇ ಇಲ್ಲ, ಕರೆಕ್ಟಾ? ಸೊ 4 ಇರುತ್ತೆ. ಎಫ್ ಡ್ಯಾಶ್ ಆಫ್ 0 ಈಕ್ವಲ್ ಟು 4. ಇನ್ನೊಂದು ಇದರ ಲಿಮಿಟ್ ವ್ಯಾಲ್ಯೂವೇಟ್ ಮಾಡೋದು, ಅಪ್ಲೈ ಮಾಡಿ ಇಲ್ಲಿ ಲಿಮಿಟು -1 ಹೋಲ್ ಕ್ಯೂಬ್ ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ 1. ಓಕೆ, ಎಕ್ಸ್ ಇರೋವಲ್ಲಿ ಏನು ಅಪ್ಲೈ ಮಾಡಬೇಕು? -1. ಸೊ -1 ಹೋಲ್ ಕ್ಯೂಬ್ ಅಂದರೆ -1, -1 ಹೋಲ್ ಸ್ಕ್ವೇರ್ ಅಂದರೆ +1, ಇಲ್ಲಿ ಹೊರಗಡೆ ಮೈನಸ್ ಇದೆ, +1 ಕ್ಯಾನ್ಸಲ್ ಆಗಿ ಫೈನಲ್ ಆನ್ಸರ್ -1 ಬರುತ್ತೆ. ನೆಕ್ಸ್ಟು ಫೈಂಡ್ ದ ಡಿರೈವೇಟಿವ್ ಆಫ್ x² - 2. ಸೊ ಎಫ್ ಆಫ್ ಎಕ್ಸ್ ಈಕ್ವಲ್ ಟು x² - 2,
ಎಟ್ ಎಕ್ಸ್ ಈಕ್ವಲ್ ಟು 1 ಇದರ ಡಿರೈವೇಟಿವ್ ಬೇಕು. ಫಸ್ಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಮಾಡಿ, ಇದರ ಡಿರೈವೇಟಿವ್ ಫೈಂಡ್ ಔಟ್ ಮಾಡಿ. ಡಿರೈವೇಟಿವ್ ಎಕ್ಸ್ ಸ್ಕ್ವೇರ್ ಫಾರ್ಮುಲಾ ಗೊತ್ತಿರಬೇಕು, 2x ಮೈನಸ್ 2 ಮಾತ್ರ ಇದೆ, 2 ಜೊತೆಗೆ ಯಾವ ಎಕ್ಸ್ ಟರ್ಮು ಇಲ್ಲ, ಅಂದರೆ ಇದು ಕಾನ್ಸ್ಟೆಂಟ್, ಡಿರೈವೇಟಿವ್ ಕಾನ್ಸ್ಟೆಂಟ್ ಇಸ್ 0. ನಮಗೇನು ಬೇಕು, ಎಫ್ ಡ್ಯಾಶ್ ಆಫ್ ಎಕ್ಸ್ ಎಟ್ ಎಕ್ಸ್ ಈಕ್ವಲ್ ಟು 1. ಸೊ ಈ ಡಿರೈವೇಟಿವ್ ಅಲ್ಲಿ ಪುಟ್ ಎಕ್ಸ್ ಈಕ್ವಲ್ ಟು 1, 2 ಇಂಟು 1. ಸೊ ಏನಾಗುತ್ತೆ, ಎಫ್ ಡ್ಯಾಶ್ ಆಫ್ 1 ಈಕ್ವಲ್ ಟು ವ್ಯಾಲ್ಯೂ 2. ಇಷ್ಟೇ ಮಾಡಿಡೋದಲ್ಲ, ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸೇ ಬರ್ದಿಡೋದಲ್ಲ. ನೆಕ್ಸ್ಟ್ ಏನು ಕೊಟ್ಟು ಕೇಳಿದ್ದಾರೆ, ಡಿರೈವೇಟಿವ್ ಎಟ್ ಎಕ್ಸ್ ಈಕ್ವಲ್ ಟು 1. ಸೊ ಪುಟ್ ಎಕ್ಸ್ ಈಕ್ವಲ್ ಟು 1 ಇನ್ ದ ಡಿರೈವೇಟಿವ್, 2 ಇಂಟು 1 2 ಸಿಗುತ್ತೆ. ಇನ್ನು ಒಂದು 1 ಮಾರ್ಕ್ ಇದು ಕ್ವೆಶನ್. ಫೈಂಡ್ ದ ಡಿರೈವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಎಟ್ ಎಕ್ಸ್ ಈಕ್ವಲ್ ಟು 1. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಮಾಡಿ, ಡಿರೈವೇಟಿವ್ ಆಫ್ ಎಕ್ಸ್ ಏನು 1. ಬಟ್ ನಮ್ಗೆ ಯಾವ ಪಾಯಿಂಟಲ್ಲಿ ಬೇಕು, ಎಕ್ಸ್ ಈಕ್ವಲ್ ಟು 1. ಈ ಡಿರೈವೇಟಿವ್ ಅಲ್ಲಿ ಇಲ್ಲೇ ಹಾಕೋದು, ಇದರಲ್ಲಿ ಹಾಕೋದಲ್ಲ, ಪುಟ್ ಎಕ್ಸ್ ಈಕ್ವಲ್ ಟು 1. ಸೊ ಎಫ್ ಡ್ಯಾಶ್ ಆಫ್ 1 ಈಕ್ವಲ್ ಟು, ಇಲ್ಲಿ 1 ಹಾಕಕ್ಕೆ ಏನೂ ಇಲ್ಲ, ಎಕ್ಸ್ ಟರ್ಮೇ ಇಲ್ಲ, ಸೊ ಏನೂ ಇಲ್ಲ ಅಂದರೆ ಅಷ್ಟೇ ಇರುತ್ತೆ ವ್ಯಾಲ್ಯೂ, ಎಫ್ ಡ್ಯಾಶ್ ಆಫ್ 1 ಈಕ್ವಲ್ ಟು 1. ಅದೇ ಥರ ಈ ಫಂಕ್ಷನ್ ಡಿರೈವೇಟಿವ್ ಎಟ್ ಎಕ್ಸ್ ಈಕ್ವಲ್ ಟು 100. ಸೊ ಫಸ್ಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಮಾಡಿ, 99 ಕಾನ್ಸ್ಟೆಂಟ್ ಇಂಟು ವಾಟ್ ಈಸ್ ಡಿರೈವೇಟಿವ್ ಆಫ್ ಎಕ್ಸ್ 1 ಆಗುತ್ತೆ. ಇವಾಗ ಯಾವ ಪಾಯಿಂಟಲ್ಲಿ ಬೇಕು, 100ಅಲ್ಲಿ ಬೇಕು. ಇದರಲ್ಲಿ ಪುಟ್ ಎಕ್ಸ್ ಈಕ್ವಲ್ ಟು 100. ಈ ಕಡೆಯಿಂದ ಎಕ್ಸ್ ಇಲ್ವೇ ಇಲ್ಲ, ಸೊ 99 ಇರುತ್ತೆ. ಸೊ ಎಫ್ ಡ್ಯಾಶ್ ಆಫ್ 100 ಈಸ್ 99. ಎಫ್ ಡ್ಯಾಶ್ ಆಫ್ ಯಾವ ವ್ಯಾಲ್ಯೂ 100, 200, 300 ಯಾವ ವ್ಯಾಲ್ಯೂ ಕೊಟ್ಟರು 99 ಇರುತ್ತೆ, ಬಿಕಾಸ್ ಅಲ್ಲಿ ಎಕ್ಸ್ ಟರ್ಮ್ ಇಲ್ವೇ ಇಲ್ಲ ಡಿರೈವೇಟಿವ್ ಅಲ್ಲಿ. ಇದೆಲ್ಲ ಪಾಸಿಬಲ್ 1 ಮಾರ್ಕ್ ಕ್ವೆಶನ್ಸ್. ಇವಾಗ 3 ಮಾರ್ಕ್ಸಿಗೆ ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ನೋಡೋಣ. ಅದೆಲ್ಲ 1 ಮಾರ್ಕ್ ಕ್ವೆಶನ್ನು. ಇವಾಗ 3 ಮಾರ್ಕ್ಸ್ಗೆ ಯೂಶ್ವಲಿ ಫಸ್ಟ್ ಪ್ರಿನ್ಸಿಪಲ್ ಯೂಸ್ ಮಾಡಿಕೊಂಡು ಡಿರೈವೇಟಿವ್ ಫೈಂಡ್ ಔಟ್ ಮಾಡೋದೇ ಇರೋದು. ಅದರಲ್ಲೂ ಮೋಸ್ಟ್ ಕಾಮನ್ ಆಗಿ ನಿಮಗೆ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸೇ ಕೇಳ್ತಾರೆ. ಸೊ ಈಗ ಫಸ್ಟ್ ಯಾವ್ದು ಕೇಳಿದ್ದಾರೆ, ಸೈನ್ ಎಕ್ಸ್ ಕೇಳಿದ್ದಾರೆ. ಫೈಂಡ್ ದ ಡಿರೈವೇಟಿವ್ ಆಫ್ ಸೈನ್ ಎಕ್ಸ್ ಯೂಸಿಂಗ್ ದ ಫಸ್ಟ್ ಪ್ರಿನ್ಸಿಪಲ್. ಸೊ ಕೊಟ್ಟಿರೋ ಫಂಕ್ಷನ್ ಯಾವುದು, ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಸೈನ್ ಎಕ್ಸ್, ಇದು ಫಂಕ್ಷನ್. ವಾಟ್ ಈಸ್ ದ ಫಸ್ಟ್ ಪ್ರಿನ್ಸಿಪಲ್ ಆಫ್ ಡಿರೈವೇಟಿವ್, ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು ಲಿಮಿಟ್ ಎಚ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಮೈನಸ್ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಚ್. ಈ ಫಾರ್ಮುಲಾ ನೆನ್ಪಿಟ್ಕೋಬೇಕು. ಈ ಲಿಮಿಟ್ ಎಕ್ಸಿಸ್ಟ್ ಇದೆ ಅಂತಾದರೆ ಡಿರೈವೇಟಿವ್ ಕೂಡ ಇದೆ. ಸೊ ಇಲ್ಲಿ ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ, ನಮಗೇನು ಬೇಕು, ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಬೇಕು. ಎಕ್ಸ್ ಪ್ಲಸ್ ಎಚ್ ಅನ್ನು ಹೆಂಗೆ ಬರೆಯೋದು, ಎಕ್ಸ್ ಇರೋ ಕಡೆ ಎಕ್ಸ್ ಪ್ಲಸ್ ಎಚ್ ಬರೆದ್ರೆ ಆಯಿತು. ಒಂದು ಬ್ರ್ಯಾಕೆಟ್ ಹಾಕ್ಕೋಬೇಕು, ಯಾಕಂದರೆ ಅದು ಫುಲ್ ಆ್ಯಂಗಲ್. ಇದು ಸೈನ್ ಎಕ್ಸ್, ಇದು ಸೈನ್ ಆಫ್ ಎಕ್ಸ್ ಪ್ಲಸ್ ಎಚ್. ಇವಾಗ ಇದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಲಿಮಿಟ್ ಎಚ್ ಟೆನ್ಸ್ ಟು 0 ಸೈನ್ ಆಫ್ ಎಕ್ಸ್ ಪ್ಲಸ್ ಎಚ್ ಮೈನಸ್ ಸೈನ್ ಎಕ್ಸ್ divided by h. h ಅಂದರೆ ಚೇಂಜ್ ಇನ್ ಎಕ್ಸ್ ವಿಚ್ ಇಸ್ ಅ ವೆರಿ ಸ್ಮಾಲ್ ಕ್ವಾಂಟಿಟಿ. ಇಷ್ಟು ಈಗ ಸಬ್ಸ್ಟಿಟ್ಯೂಟ್ ಮಾಡಾಯಿತು. ಏನು, ಈ ಫಾರ್ಮುಲಾ ಒಂದು ಬರಲೇಬೇಕು, ಅದು ಫಸ್ಟ್ ಪ್ರಿನ್ಸಿಪಲ್ ಆಫ್ ಡಿರೈವೇಟಿವ್ಸ್. ಆಮೇಲೆ ಈ ಫಾರ್ಮುಲಾದಲ್ಲಿ ಏನಿದೆ ಅದೆಲ್ಲ ಟರ್ಮ್ಸ್ ಬರೀಬೇಕು. ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಅಂದರೆ ಎಫ್ ಆಫ್ ಎಕ್ಸಲ್ಲಿ ಎಕ್ಸ್ ಇರೋ ಕಡೆ ಎಕ್ಸ್ ಪ್ಲಸ್ ಎಚ್ ಅಂತ ಬರೀಬೇಕು. ಆಮೇಲೆ ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ ಡಿವೈಡೆಡ್ ಬೈ ಎಚ್. ಇದಕ್ಕೆ ಯಾವ ಫಾರ್ಮುಲಾ ಹಾಕಬೇಕು ಅಂದರೆ ಎಸ್ ಮೈನಸ್ ಎಸ್. ಓಕೆ, 2c ಇಂಟು ಎಸ್. ಟ್ರಿಗ್ನಾಮೆಟ್ರಿಯಲ್ಲಿ ಓದಿತೀರಿ, ಸೈನ್ ಎಕ್ಸ್ ಮೈನಸ್ ಸೈನ್ ವೈ ಈಕ್ವಲ್ ಟು 2 ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಬೈ 2 ಇಂಟು ಸೈನ್ ಆಫ್ ಎಕ್ಸ್ ಮೈನಸ್ ವೈ ಬೈ 2. ಈ ಫಾರ್ಮುಲಾನ ಇಲ್ಲಿ ಅಪ್ಲೈ ಮಾಡಬೇಕು. ಸೊ ಇವಾಗ ಎಕ್ಸ್ ಪ್ಲೇಸಲ್ಲಿ ಏನಿದೆ, ಎಕ್ಸ್ ಪ್ಲೇಸಲ್ಲಿ ಎಕ್ಸ್ ಪ್ಲಸ್ ಎಚ್ ಇದೆ, ವೈ ಪ್ಲೇಸಲ್ಲಿ ಎಕ್ಸ್ ಇದೆ. ಅದನ್ನು ಕೇರ್ಫುಲಿ ಅಪ್ಲೈ ಮಾಡಬೇಕು. ಲಿಮಿಟ್ ಎಚ್ ಟೆನ್ಸ್ ಟು 0. ಸೊ ಏನು ಫಾರ್ಮುಲಾ, 2 ಇಂಟು ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ divided by 2 into sin of x ಇಷ್ಟು minus y divided by 2 whole divided by your h. ಆ h ಮೊದಲಿಂದನೂ ಅಲ್ಲೇ ಇದೆ, ಸರಿನಾ. ಇವಾಗ ನೆಕ್ಸ್ಟು ಲಿಮಿಟ್ ಎಚ್ ಟೆನ್ಸ್ ಟು 0 2 ಕಾಸ್ ಆಫ್ ಎಕ್ಸ್ ಪ್ಲಸ್ ಎಕ್ಸ್ ಅಂದರೆ 2x ಪ್ಲಸ್ ಎಚ್ ಬೈ 2 ಇಂಟು ಸೈನ್ ಆಫ್, ಇಲ್ಲಿ ಎಕ್ಸು ಮೈನಸ್ ಎಕ್ಸು ಕ್ಯಾನ್ಸಲ್ ಆಗುತ್ತೆ, ಎಚ್ ಬೈ 2 ಡಿವೈಡೆಡ್ ಬೈ ಎಚ್. ಸೊ ಇಷ್ಟ ಆಯ್ತು. ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂತಾದರೆ, ನಿಮ್ಮ ಹತ್ರ ಒಂದು ಫಾರ್ಮುಲಾ ಇದೆ, ಅದು ಟ್ರಿಗ್ನಾಮೆಟ್ರಿ ಇದರಲ್ಲಿ ಲಿಮಿಟ್ಸ್ ಆ್ಯಂಡ್ ಡಿರೈವೇಟಿವ್ ಅಲ್ಲಿ ಇಂಪಾರ್ಟೆಂಟ್ ಡಿರೈವೇಷನ್. ಲಿಮಿಟ್ ಸೈನ್ ಟೀಟಾ ಬೈ ಟೀಟಾ ಆಸ್ ಟೀಟಾ ಟೆನ್ಸ್ ಟು 0 ಈಕ್ವಲ್ ಟು 1. ವ್ಯಾಲ್ಯೂ ಆಫ್ ದಿಸ್ ಲಿಮಿಟ್ ಈಸ್ ಆಲ್ವೇಸ್ ಈಕ್ವಲ್ ಟು 1.
ಸೊ ಈಗ ಸೈನ್ ಜೊತೆ ಏನು ಆ್ಯಂಗಲ್ ಇದೆ, h/2 ಇದೆ. ಈ ಫಾರ್ಮುಲಾ ಅಪ್ಲೈ ಮಾಡಬೇಕು ಅಂತ ಆದರೆ ಇಲ್ಲೂ h/2 ಇರಬೇಕು. ಇಲ್ಲಿ ನೋಡಿ ಒಂದು 2 ಇದೆ, ಅದನ್ನು ನಾನು ಇಲ್ಲಿ ಬರಿತೀನಿ. ಸೊ ಅವಾಗ ಏನಾಗುತ್ತೆ, ಅದು ಮೇಲ್ಗಡೆ ವಾಪಸ್ ಹೋದರೆ ಅಲ್ಲೇ ಬರುತ್ತೆ. ಸೊ ನಾನೇನು ಹೊಸದೇನು ಮಾಡಿಲ್ಲ, ಈ 2 ಇದ್ರ ಕೆಳಗಡೆ ಬರೆದಿದ್ದೀನಿ. ಯಾಕೆ ಬರೆದಿದ್ದೀನಿ ಅಂದರೆ ಅವಾಗ ನನಗೆ ಈ ಫಾರ್ಮಲ್ಲಿ ಸಿಗತ್ತೆ. ಸೊ ಲಿಮಿಟ್ h→0 ಕಾಸ್ ಹಾಗೆ ಇಡಿ, ಕಾಸ್ ಆಫ್ 2x ಪ್ಲಸ್ h/2 ಇಂಟು ಸೈನ್ ಆಫ್ h/2 ಡಿವೈಡೆಡ್ ಬೈ h ಇದೆ. ಈ 2 ಹಿಂಗೆ ಬರಿತೀನಿ. ಅದು ಮತ್ತೆ ಮೇಲ್ಗಡೆ ಹೋಗಿ ಅಲ್ಲೇ ಇರುತ್ತೆ. ಇಲ್ಲಿ 2 ಬರೆದ ನಂತರ ಇಲ್ಲಿ ಬರಿಬಾರ್ದು, ಯಾಕಂದರೆ ಅದೇ 2 ಈ ಥರ ಬರೆದಿದ್ದೀನಿ. ಇವಾಗ ಲಿಮಿಟ್ ಅಪ್ಲೈ ಮಾಡಿ, ಸ್ಪ್ಲಿಟ್ ದ ಲಿಮಿಟ್. ಸ್ಪ್ಲಿಟ್ ಮಾಡಿ ಅಪ್ಲೈ ಮಾಡಿದರೆ ಇದರ ವ್ಯಾಲ್ಯೂ 1 ಆಗುತ್ತೆ. ಸೊ ಇವಾಗ ದಿಸ್ ಇಸ್ ಈಕ್ವಲ್ ಟು ಲಿಮಿಟ್ h→0. So cos of 2x plus h whole divided by 2 into limit h→0 sin of h/2 divided by h/2. So this value equal to 1 ಇದ್ರದ್ದು ವ್ಯಾಲ್ಯೂ. ಇದ್ರ ವ್ಯಾಲ್ಯೂ ಅಪ್ಲೈ ಮಾಡಿ. cos of 2x h→0 ಅಂದರೆ 0 ಹಾಕಬೇಕು, ಬೈ 2 ಇದು 1. ಸೊ 2x ಪ್ಲಸ್ 0 is 2x, 2 ಕ್ಯಾನ್ಸಲ್ ಆಗುತ್ತೆ. ಫೈನಲಿ ನಿಮಗೆ ಆನ್ಸರ್ ಕಾಸ್ x ಅಂತ ಬರುತ್ತೆ. therefore ಡಿರೈವೇಟಿವ್ ಆಫ್ ಸೈನ್ ಎಕ್ಸ್ ಯೂಸಿಂಗ್ ಫಸ್ಟ್ ಪ್ರಿನ್ಸಿಪಲ್ ಏನು ಸಿಕ್ತು, ಈಸ್ ಕಾಸ್ ಎಕ್ಸ್. ಸೊ ಡಿರೈವೇಟಿವ್ ಆಫ್ ಸೈನ್ ಎಕ್ಸ್ ಇಸ್ ಕಾಸ್ ಎಕ್ಸ್. ಇಂಪಾರ್ಟೆಂಟ್ ಫಾರ್ 3 ಮಾರ್ಕ್ಸ್. ಅದೇ ರೀತಿ ಇನ್ನೂ ಒಂದು 3 ಮಾರ್ಕ್ಸಿಗೆ ಕೇಳುವಂಥದ್ದು ಇರೋದು ಈ ಥರ. Find the derivative of tan x with respect to x using first principle. ಸೊ ಕೊಟ್ಟಿರೋ ಫಂಕ್ಷನ್ ಏನು, f of x equal to tan x. ನಮಗೇನು ಬೇಕು, f of x plus h ಬೇಕು, ಯಾಕಂದರೆ ಫಾರ್ಮುಲಾ ಅಪ್ಲೈ ಮಾಡಬೇಕಾದ್ರೆ. ಟ್ಯಾನ್ ಆಫ್ ರಿಪ್ಲೇಸ್ ಎಕ್ಸ್ ಇರೋವಲ್ಲಿ ಎಕ್ಸ್ ಪ್ಲಸ್ ಎಚ್ ಬರಿಬೇಕು. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದರೆ ಏನು, ಫಸ್ಟ್ ಪ್ರಿನ್ಸಿಪಲ್ ಲಿಮಿಟ್ h→0 ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಮೈನಸ್ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಚ್ ಅಂತ ಆಯಿತು. ಸೊ ದಿಸ್ ಇಸ್ ಲಿಮಿಟ್ h→0. ಇವಾಗ ಎಫ್ ಆಫ್ ಎಕ್ಸ್ ಪ್ಲಸ್ ಅಂದರೆ ಏನು, ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ಎಚ್ ಮೈನಸ್ ಟ್ಯಾನ್ ಎಕ್ಸ್ ಡಿವೈಡೆಡ್ ಬೈ ಎಚ್ಚು. ಟ್ಯಾನ್ ಎಕ್ಸ್ ಅಂದರೆ ಎಫ್ ಆಫ್ ಎಕ್ಸ್. ಇವಾಗ ಮತ್ತೆ ಇದನ್ನು ಸಿಂಪ್ಲಿಫೈ ಮಾಡಬೇಕು. ಲಿಮಿಟ್ h→0 ಟ್ಯಾನನ್ನು ಹೆಂಗೆ ಬರಿಬೋದು, ಸೈನ್ ಆಫ್ ಎಕ್ಸ್ ಪ್ಲಸ್ ಎಚ್ ಬೈ ಕಾಸ್ ಆಫ್ ಎಕ್ಸ್ ಪ್ಲಸ್ ಎಚ್ ಮೈನಸ್ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಎಚ್ ಅಂತ ಆಯಿತು. ಕರೆಕ್ಟಾ? ದಿಸ್ ಇಸ್ ಈಕ್ವಲ್ ಟು ಲಿಮಿಟ್ h→0. ಇವಾಗ ಎಲ್ ಸಿ ಎಮ್ ತಗೊಳ್ಳಿ. ಎಲ್ ಸಿ ಎಮ್ ಅಂದ್ರೇನು, ಯಾವುದಿಲ್ಲಿ ಕಾಸ್ ಎಕ್ಸ್ ಇಂಟು ಕಾಸ್ ಆಫ್ ಎಕ್ಸ್ ಪ್ಲಸ್ ಎಚ್, ಇದರ ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಿರೋದು ಎಲ್ ಸಿ ಎಮ್. ಇದಕ್ಕೆ ಇವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಹಿಂಗೆ, ಸೈನ್ ಆಫ್ ಎಕ್ಸ್ ಪ್ಲಸ್ ಎಚ್ ಇಂಟು ಕಾಸ್ ಎಕ್ಸ್ ಮೈನಸ್ ಕಾಸ್ ಆಫ್ ಎಕ್ಸ್ ಪ್ಲಸ್ ಎಚ್ ಇಂಟು ಸೈನ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಎಚ್. ಸರಿನಾ? ಇಷ್ಟು ಆದ ನಂತರ ನಿಮ್ಮ ಹತ್ರ ಒಂದು ಫಾರ್ಮುಲಾ ಇದೆ, ಸೈನ್ ಎಕ್ಸ್ ಕಾಸ್ ವೈ ಮೈನಸ್ ಕಾಸ್ ಎಕ್ಸ್ ಸೈನ್ ವೈ. ಏನಿದ್ರದ್ದು ಫಾರ್ಮುಲಾ, ಸೈನ್ ಆಫ್ ಎಕ್ಸ್ ಮೈನಸ್ ವೈ. ಇವಾಗ ಇಲ್ಲಿ ನೋಡಿ, ಇದು ಕೂಡ ಅದೇ ಫಾರ್ಮಲ್ಲಿ ಇದೆ. ಇದು ಎಕ್ಸ್ ಪ್ಲೇಸಲ್ಲಿ ವೈ ಪ್ಲೇಸಲ್ಲಿ ಎಕ್ಸ್ ಇದೆ. ಸೈನ್ ಎಕ್ಸ್ ಕಾಸ್ ವೈ ಮೈನಸ್ ಕಾಸ್ ಎಕ್ಸ್ ಸೈನ್ ವೈ. ಸೊ ಇಲ್ಲಿ ಫಾರ್ಮುಲಾ ಅಪ್ಲೈ ಮಾಡಿದರೆ ಲಿಮಿಟ್ h→0 ಸೈನ್ ಆಫ್ ಈ ಥರ ಫಾರ್ಮುಲಾ ಎಕ್ಸ್ ಮೈನಸ್ ವೈ, ಎಕ್ಸ್ ಅಂದರೆ ಎಕ್ಸ್ ಪ್ಲಸ್ ಎಚ್ ಮೈನಸ್ ವೈ ಅಂದರೆ ಎಕ್ಸ್ ಡಿವೈಡೆಡ್ ಬೈ ಇದೆರಡು ಒಟ್ಟಿಗೆ ಬರಿತೀನಿ, ಎಚ್ ಇಂಟು ಕಾಸ್ ಎಕ್ಸ್ ಇಂಟು ಕಾಸ್ ಆಫ್ ಎಕ್ಸ್ ಪ್ಲಸ್ ಎಚ್. ಇದನ್ನು ಮರಿಬಾರ್ದು, ಈ ಡಿನಾಮಿನೇಟರ್ಲಿರೋ ವ್ಯಾಲ್ಯೂ ಇರುತ್ತೆ, ಅದರ ಜೊತೆಗೆ ಈ ಎಚ್ಚನ್ನು ಸೇರಿಸ್ಬಿಟ್ಟಿದ್ದೀನಿ. ಇವಾಗ ಇದು ಮೈನಸ್ ಎಕ್ಸು ಪ್ಲಸ್ ಎಕ್ಸು ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಏನು ಉಳ್ಕೊಳ್ಳುತ್ತೆ, ಲಿಮಿಟ್ h→0 ಸೈನ್ ಎಚ್ ಡಿವೈಡೆಡ್ ಬೈ ಇಲ್ಲೊಂದು ಎಚ್ ಇದೆ, ಇದನ್ನು ಒಟ್ಟಿಗೆ ಬರೆದಿದ್ದೀನಿ. ಯಾಕಂತ ಹೇಳಿದರೆ ಸೈನ್ ಟೀಟಾ ಬೈ ಟೀಟಾ ಫಾರ್ಮುಲಾ ಇದೆ. ಸ್ಪ್ಲಿಟ್ ಮಾಡಿ ಲಿಮಿಟ್ನ, ಲಿಮಿಟ್ h→0 ಏನು ಉಳ್ಕೊಳ್ಳುತ್ತೆ, 1 ಕಾಸ್ ಎಕ್ಸ್ ಇಂಟು ಕಾಸ್ ಆಫ್ ಎಕ್ಸ್ ಪ್ಲಸ್ ಎಚ್. ಈ ಎರಡು ಟರ್ಮ್ಸ್ ಸಪ್ರೇಟ್ ಬರಿತೀನಿ. ಇವಾಗ ಅಪ್ಲೈ ದ ಲಿಮಿಟ್. ವಾಟ್ ಈಸ್ ದ ಲಿಮಿಟ್ ಆಫ್ ದಿಸ್ ಫಂಕ್ಷನ್, ದಿಸ್ ಇಸ್ ಈಕ್ವಲ್ ಟು 1.
ಆಸ್ ಪರ್ ದಟ್ ಥಿಯರಮ್. ಇಲ್ಲಿ ಲಿಮಿಟ್ ಅಪ್ಲೈ ಮಾಡಿ. ಲಿಮಿಟ್ ಅಪ್ಲೈ ಮಾಡಿದ ನಂತರ ಮತ್ತೆ ಲಿಮಿಟ್ ಬರಿಬಾರ್ದು. 1/cos x ಇಂಟು h ಟೆನ್ಸ್ ಟು 0 cos x ಪ್ಲಸ್ 0 ಅದೇನಾಗುತ್ತೆ, ದಿಸ್ ಇಸ್ 1 ಇಂಟು 1/cos x ಇಂಟು cos x. cos x ಇಂಟು cos x ಅಂದರೆ cos ಸ್ಕ್ವೇರ್ x ಆಗುತ್ತೆ. 1/cos ಸ್ಕ್ವೇರ್ x. ವಾಟ್ ಈಸ್ 1/cos ಸ್ಕ್ವೇರ್ x? ವಿಚ್ ಇಸ್ secant ಸ್ಕ್ವೇರ್ x. Therefore ಏನು ಸಿಗುತ್ತೆ ನಿಮಗೆ? ಡಿರೈವೇಟಿವ್ ಆಫ್ tan x using the first principle we got it as ಎಷ್ಟು ಸಿಗುತ್ತೆ? secant ಸ್ಕ್ವೇರ್ x. ಸೊ ಇಲ್ಲಿ ಫಾರ್ಮುಲಾ ಬೇಕು. ಇದನ್ನು ಟ್ಯಾನ್ ಅನ್ನು ಸೈನ್ ಫಾರ್ಮಲ್ಲಿ ಬರೆಯೋಕ್ಕೆ ಗೊತ್ತಿರಬೇಕು. ಸೈನ್ ಕಾಸ್ ಫಾರ್ಮಲ್ಲಿ LCM ತಗೋಬೇಕು. ಆಮೇಲೆ ಈ ಫಾರ್ಮುಲಾ ಇದೆಲ್ಲ ಗೊತ್ತಿದ್ರೆ ಮಾತ್ರ ನಿಮಗೆ ಕರೆಕ್ಟಾಗಿ ಸಿಂಪ್ಲಿಫೈ ಮಾಡೋಕ್ಕಾಗತ್ತೆ. ಸೊ ಇನ್ನು ಒಂದು 3 ಮಾರ್ಕ್ಸಿಗೆ ಯೂಸಿಂಗ್ ದ ಫಸ್ಟ್ ಪ್ರಿನ್ಸಿಪಲ್ ಇಲ್ಲಿ ನೋಡಿ. ಫೈಂಡ್ ದ ಡಿರೈವೇಟಿವ್ ಆಫ್ ದಿಸ್ ಫಂಕ್ಷನ್ ಯೂಸಿಂಗ್ ದ ಫಸ್ಟ್ ಪ್ರಿನ್ಸಿಪಲ್. ಇದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಲ್ಲ, ಒಂದು ಅಲ್ಜಿಬ್ರಾಯಿಕ್ ಫಂಕ್ಷನ್ ಕೊಟ್ಟಿದ್ದಾರೆ. ಸೊ ಎಫ್ ಆಫ್ ಎಕ್ಸ್ ಏನು ಕೊಟ್ಟಿದ್ದಾರೆ? 1/x². ಮೆಥಡ್ ಎಲ್ಲದಕ್ಕೂ ಸೇಮ್. ಎಕ್ಸ್ ಪ್ಲಸ್ ಎಚ್ ಅಂದರೆ ಎಕ್ಸ್ ಇರೋ ಕಡೆ ಎಕ್ಸ್ ಪ್ಲಸ್ ಎಚ್ ಬರ್ಕೋಬೇಕು, ಉಳಿದಿದೆಲ್ಲ ಹಾಗೆ ಇರುತ್ತೆ. ಸೊ ವಾಟ್ ಈಸ್ ಯುವರ್ ಫಸ್ಟ್ ಪ್ರಿನ್ಸಿಪಲ್? ಏನು? ಲಿಮಿಟ್ h ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ minus f of x divided by h. Change in y by change in x as change in x tending to 0. So this is equal to limit h tends to 0 f of x plus h ಅಂದರೆ 1/x plus h whole square minus 1/x square divided by h. ಇದಕ್ಕೆ ಯಾವುದಕ್ಕೂ ಟ್ರಿಗ್ನೋಮೆಟ್ರಿ ಫಾರ್ಮುಲಾ ಬೇಕಾಗಿಲ್ಲ, ಬಟ್ ಅಲ್ಜಿಬ್ರಾಯಿಕ್ ಸಿಂಪ್ಲಿಫಿಕೇಶನ್ ಟೆಕ್ನಿಕ್ ಗೊತ್ತಿರಬೇಕು. ಇವಾಗ ಏನು ಮಾಡಬೇಕು? ಮತ್ತೆ LCM ತಗೋಬೇಕು. x² ಇಂಟು ಎಕ್ಸ್ ಪ್ಲಸ್ ಎಚ್ ಹೋಲ್ ಸ್ಕ್ವೇರ್. LCM ಹೆಂಗೆ? ಇಲ್ಲಿರೋ ಡಿನಾಮಿನೇಟರ್ ಇಲ್ಲಿರೋ ಡಿನಾಮಿನೇಟರ್ ಒಟ್ಟಿಗೆ ಮಾಡಿ ಪ್ರಾಡಕ್ಟ್ ಬರಿಬೇಕು. ಇದಕ್ಕೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ. x² ಮೈನಸ್ ಎಕ್ಸ್ ಪ್ಲಸ್ ಎಚ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಇದು ಮೊದಲಿರೋ ಎಚ್. ಇವಾಗ ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಹಾಕಬೇಕು. ಏನದು? a² ಪ್ಲಸ್ b² ಪ್ಲಸ್ 2ab. ಈ ಫಾರ್ಮುಲಾ ಅಪ್ಲೈ ಮಾಡಿ. ಲಿಮಿಟ್ h ಟೆನ್ಸ್ ಟು 0 x² ಕರೆಕ್ಟಾಗಿ ನೋಡ್ಕೋಬೇಕು, ಅಲ್ಲಿ ಮೈನಸ್ ಇದೆ, ಸೊ ಇಲ್ಲಿ ಬ್ರ್ಯಾಕೆಟ್ ಹಾಕೋದು ಕಂಪಲ್ಸರಿ. x² ಪ್ಲಸ್ h² ಪ್ಲಸ್ 2xh ಡಿವೈಡೆಡ್ ಬೈ ಇದು ಡಿನಾಮಿನೇಟರ್ ಇದೆರಡನ್ನೂ ಒಟ್ಟಿಗೆ ಬರೀರಿ. ಬಿಕಾಸ್ 1/x/a ಅಂತ ಇರೋವಾಗ 1/x ಇಂಟು ಎ ಇದು ಒಟ್ಟಿಗೆ ಆಗಿಬಿಡುತ್ತೆ. ಇದು ಡಿನಾಮಿನೇಟರ್ ಇಲ್ಲೇ ಬರುತ್ತೆ. ಯಾಕಂದರೆ 1/x ಇಂಟು ಇದು ಮೇಲ್ಗಡೆ ಹೋಗುವಾಗ 1/a ಆಗುತ್ತೆ. ಸೊ 1/x ಇಂಟು ಎ. ಸೊ ಇದೆರಡು ಒಟ್ಟಿಗೆ ಬರುತ್ತೆ. x² ಇಂಟು ಎಕ್ಸ್ ಪ್ಲಸ್ ಎಚ್ ಹೋಲ್ ಸ್ಕ್ವೇರ್ ಇಂಟು ಎಚ್. ಇವಾಗ ಈ ಬ್ರ್ಯಾಕೆಟ್ ಓಪನ್ ಮಾಡಿ. ಲಿಮಿಟ್ h ಟೆನ್ಸ್ ಟು 0 x² ಮೈನಸ್ x² ಮೈನಸ್ h² ಮೈನಸ್ 2xh ಡಿವೈಡೆಡ್ ಬೈ x² ಎಕ್ಸ್ ಪ್ಲಸ್ ಎಚ್ ಹೋಲ್ ಸ್ಕ್ವೇರ್ ಇಂಟು ಎಚ್. x² ಕ್ಯಾನ್ಸಲ್ ಆಗುತ್ತೆ. ಇವಾಗ ಉಳಿದಿರೋ ಎರಡು ಟರ್ಮಿಂದ ಎಚ್ ಕಾಮನ್ ಇದೆ, ಅದನ್ನು ತೆಗೆದ್ರೆ ಎಚ್ ಮೈನಸ್ 2x ಉಳ್ಕೊಳತ್ತೆ. ಈ ಎರಡು ಟರ್ಮಿಂದ ಎಚ್ ಇಲ್ಲೂ ಇದೆ ಕಾಮನ್ ತೆಗೀರಿ. ಡಿವೈಡೆಡ್ ಬೈ ಇಲ್ಲೊಂದು ಎಚ್ ಇದೆ, x² ಇದೆ, ಎಕ್ಸ್ ಪ್ಲಸ್ ಎಚ್ ಹೋಲ್ ಸ್ಕ್ವೇರ್ ಇದೆ. ಇವಾಗ ಈ ಹೆಚ್ಚು ಕ್ಯಾನ್ಸಲ್ ಆಯಿತು. ಕ್ಯಾನ್ಸಲ್ ಆಗಲೇಬೇಕು, ಯಾಕಂದರೆ ಅದಿಲ್ಲ ಅಂದರೆ 0/0 ಫಾರ್ಮ್ ಬರುತ್ತೆ. ಇವಾಗ ಅಪ್ಲೈ ದ ಲಿಮಿಟ್ ಅಪ್ಲೈ ಮಾಡಾದ ನಂತರ ಮತ್ತೆ ಲಿಮಿಟ್ h ಟೆನ್ಸ್ ಟು 0 ಬರಿಬಾರ್ದು. ಇಲ್ಲಿ h ಇಸ್ ಟೆಂಡಿಂಗ್ ಟು 0 ಅಂದರೆ h = 0 ಹಾಕ್ಕೋಬೇಕು. ಮೈನಸ್ 2x ಡಿವೈಡೆಡ್ ಬೈ x² ಇಂಟು ಎಕ್ಸ್ ಪ್ಲಸ್ 0 ಹೋಲ್ ಸ್ಕ್ವೇರ್. h ಇರುವಲ್ಲಿ 0 ಹಾಕಬೇಕು. ಸೊ ಏನು ಸಿಗುತ್ತೆ? ಮೈನಸ್ 2x ಡಿವೈಡೆಡ್ ಬೈ x² ಇಂಟು x² x ಪವರ್ 4. ಒಂದು ಎಕ್ಸು ಕ್ಯಾನ್ಸಲ್ ಆಯಿತು. ಸೊ ಏನು ಉಳ್ಕೊಳ್ಳುತ್ತೆ? ಮೈನಸ್ 2 ಡಿವೈಡೆಡ್ ಬೈ x³ ದೇರ್ಫೋರ್ ಡಿರೈವೇಟಿವ್ ಆಫ್ 1/x² ಈಕ್ವಲ್ ಟು ಮೈನಸ್ 2/x³. ದಿಸ್ ಈಸ್ ಯೂಸಿಂಗ್ ದ ಫಸ್ಟ್ ಪ್ರಿನ್ಸಿಪಲ್ ಆಫ್ ಡಿರೈವೇಟಿವ್. ಇವಾಗ ಪಾರ್ಟ್ ನಲ್ಲಿ ಯಾವುದೆಲ್ಲ 4 ಮಾರ್ಕ್ಸಿಗೆ ಬರೋ ಪಾಸಿಬಿಲಿಟೀಸ್ ಇದೆ ಅಂತ ಚೆಕ್ ಮಾಡೋಣ. ಯೂಶ್ವಲಿ 4 ಮಾರ್ಕ್ಸಿಗೆ ಕ್ವೋಷನ್ ರೂಲ್ ಇರೋ ಪ್ರಾಬ್ಲಮ್ಸ್ನೇ ಕೇಳ್ತಾರೆ. ಇವಾಗ ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ. ಫೈಂಡ್ ದ ಡಿರೈವೇಟಿವ್ ಆಫ್ ದಿಸ್ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸು. ಸೊ ಫಸ್ಟ್ ಯಾವ ಫಾರ್ಮಲ್ಲಿದೆ? ಎಫ್ ಆಫ್ ಎಕ್ಸ್ ಇಸ್ ಇನ್ u/v ಫಾರ್ಮ್. ಸೊ ಇದರ ಡಿರೈವೇಟಿವ್ ಬೇಕು ಅಂತಾದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ t/dx ಆಫ್ u/v. ಇವಾಗ ಯಾವ ರೂಲ್ ಅಪ್ಲೈ
ಮಾಡಬೇಕು? ಕೋಶಂಟ್ ರೂಲ್. ವಿ ಯು ಡ್ಯಾಶ್ ಮೈನಸ್ ಯು ವಿ ಡ್ಯಾಶ್ ಬೈ ವಿ ಸ್ಕ್ವೇರ್. ಈ ಡ್ಯಾಶ್ ಫಾರ್ಮಲ್ಲಿ ಬರೆದ್ರೆ ನಿಮಗೆ ಬರೆಯೋಕ್ಕೆ ಸ್ವಲ್ಪ ಈಸಿ, ಅಥವಾ ಡಿ ಯು ಬೈ ಡಿ ಎಕ್ಸು ಬರಿಬೋದು. ಸೊ ಇದನ್ನೇ ವಿ ಇಂಟು ಡಿ ಯು ಬೈ ಡಿ ಎಕ್ಸ್ ಮೈನಸ್ ಯು ಇಂಟು ಡಿ ವಿ ಬೈ ಡಿ ಎಕ್ಸ್ ಡಿವೈಡೆಡ್ ಬೈ ವಿ ಸ್ಕ್ವೇರ್. ಕರೆಕ್ಟಾ? ಸೊ ಈಗ ಈ ಕೊಟ್ಟಿರೋ ಫಂಕ್ಷನಲ್ಲಿ ಎಫ್ ಆಫ್ ಎಕ್ಸ್ ಈಸ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಟ್ಯಾನ್ ಎಕ್ಸ್. ಸೊ ಈಗ ಇದು ಯು ಆಗುತ್ತೆ, ದಿಸ್ ಈಸ್ ಯುವರ್ ವಿ. ಸೊ ನಮಗೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಬೇಕು. ಸೊ ಕ್ಲಿಯರ್ಲಿ ಒಂದು ಸ್ಟೆಪ್ ಬರೀಲೇಬೇಕು, 4 ಮಾರ್ಕ್ ಇರೋದ್ರಿಂದ ಸ್ಟೆಪ್ ವೈಸೇ ಬರೀಬೇಕು. ವಿ ಡಿನಾಮಿನೇಟರ್ ಟ್ಯಾನ್ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ನ್ಯೂಮರೇಟರ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ minus u x plus cos x into d by dx of v ಅಂದರೆ tan x whole divided by tan x whole square. tan x whole square ಅಂದರೆ tan square x. ಸೊ ಬರೀತೀವಿ f dash of x equal to tan x into ಡಿರೈವೇಟಿವ್ ಆಫ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್. ಈ ಥರ ಇರುವಾಗ ನೀವೇನು ಮಾಡ್ಬೋದು? ಡಿರೈವೇಟಿವನ್ನು ಸ್ಪ್ಲಿಟ್ ಮಾಡ್ಬೋದು. ದಟ್ ಈಸ್ ಡಿ ಎಕ್ಸ್ ಬೈ ಡಿ ಎಕ್ಸ್ ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಎಕ್ಸ್, ಇದು ಒಂದು ಬ್ರ್ಯಾಕೆಟ್, ಮೈನಸ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಇಂಟು ವಾಟ್ ಈಸ್ ಡಿರೈವೇಟಿವ್ ಆಫ್ ಟ್ಯಾನ್ ಎಕ್ಸ್? ಬೈ ಹರ್ಟ್ ಇರಬೇಕು, ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಟ್ಯಾನ್ ಸ್ಕ್ವೇರ್ ಎಕ್ಸ್. ಇವಾಗ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು ಟ್ಯಾನ್ ಎಕ್ಸ್ ಇಂಟು ವಾಟ್ ಈಸ್ ಡಿರೈವೇಟಿವ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್? 1 ಪ್ಲಸ್ ಡಿರೈವೇಟಿವ್ ಆಫ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಮೈನಸ್ ಇಲ್ಲೇನು ಆಗುತ್ತೆ? ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಇಂಟು ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಟ್ಯಾನ್ ಸ್ಕ್ವೇರ್ ಎಕ್ಸ್. ಇವಾಗ ಯಾವುದಾದ್ರೂ ಸಿಂಪ್ಲಿಫಿಕೇಶನ್ ಪಾಸಿಬಿಲಿಟಿ ಇದೆಯಾ ಅಂತ ಚೆಕ್ ಮಾಡಬೇಕು. ಟ್ಯಾನ್ ಎಕ್ಸ್ 1 ಮೈನಸ್ ಸೈನ್ ಎಕ್ಸ್ ಆಗುತ್ತೆ, ಮೈನಸ್ ಟ್ಯಾನ್ ಎಕ್ಸ್ ಇಂಟು ಸೈನ್ ಎಕ್ಸ್ ಮೈನಸ್ ಎಕ್ಸ್ ಇಂಟು ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಇಂಟು ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಟ್ಯಾನ್ ಸ್ಕ್ವೇರ್ ಎಕ್ಸ್. ಇದೆಲ್ಲ ಈ ಥರ ಮಲ್ಟಿಪ್ಲೈ ಮಾಡಿ ಬರೆದಿದ್ದೀನಿ. ಇಲ್ಲಿ ಏನೂ ಜಾಸ್ತಿ ಸಿಂಪ್ಲಿಫಿಕೇಶನ್ ಮಾಡೋಕ್ಕೆ ಯಾವುದೂ ಪಾಸಿಬಿಲಿಟಿ ಇಲ್ಲ. ಬೇಕಾದರೆ ನಿಮಗೆ ಸ್ಪ್ಲಿಟ್ ಮಾಡಿ ಬರಿಬೋದು, ಗೊತ್ತಿಲ್ಲ ಅಂತಂದರೆ ಇಲ್ಲೇ ಸ್ಟಾಪ್ ಮಾಡ್ಬೋದು. ನಿಮಗೆ ಬೇಕಾದರೆ ಇದನ್ನು ಸ್ಪ್ಲಿಟ್ ಮಾಡಿ ಟ್ಯಾನ್ ಎಕ್ಸ್ ಬೈ ಟ್ಯಾನ್ ಸ್ಕ್ವೇರ್ ಎಕ್ಸ್ ಅಂದರೆ 1 ಬೈ ಟ್ಯಾನ್ ಎಕ್ಸ್ ಮೈನಸ್ ಟ್ಯಾನ್ ಎಕ್ಸ್ ಬೈ ಟ್ಯಾನ್ ಎಕ್ಸ್ ಕ್ಯಾನ್ಸಲ್ ಆಯಿತು, ಸೈನ್ ಎಕ್ಸ್ ಬೈ ಟ್ಯಾನ್ ಎಕ್ಸ್ ಸಿಗುತ್ತೆ, ಮೈನಸ್ ಎಕ್ಸ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಬೈ 1 ಟ್ಯಾನ್ ಸ್ಕ್ವೇರ್ ಎಕ್ಸ್ ಅಂದರೆ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಅನ್ನು ಎಕ್ಸ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಬರಿಬೋದು, ಇದನ್ನು ಸೈನ್ ಸ್ಕ್ವೇರ್ ಎಕ್ಸ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಬರಿಬೋದು. ಸೊ ಎಕ್ಸ್ ಸ್ಕ್ವೇರ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಉಳಿಯುತ್ತೆ ಕ್ಯಾನ್ಸಲ್ ಆಗಿ, ಮೈನಸ್ ಕಾಸ್ ಎಕ್ಸ್ ಇಂಟು ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಬೈ ಟ್ಯಾನ್ ಸ್ಕ್ವೇರ್ ಎಕ್ಸ್ ಕಾಸ್ ಎಕ್ಸ್ ಇಂಟು 1 ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್. ಇದು ಕ್ಯಾನ್ಸಲ್ ಆಯಿತು. ಇವಾಗ ಏನು ಉಳ್ಕೊಳ್ಳುತ್ತೆ? ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್ ಅಂದರೆ ಕಾಟ್ ಎಕ್ಸ್, 1 ಬೈ ಸೈನ್ ಎಕ್ಸ್ ಅಂದರೆ ಕೊಸಿಕೆಂಟ್ ಎಕ್ಸ್. ಸೊ ಅದನ್ನೇ ಬೇಕಾದರೆ ಸಿಂಪ್ಲಿಫೈ ಮಾಡಿ 1 ಬೈ ಕಾಟ್ ಎಕ್ಸ್ ಅಂದರೆ 1 ಬೈ ಟ್ಯಾನ್ ಎಕ್ಸ್ ಅಂದರೆ ಕಾಟ್ ಎಕ್ಸ್ ಮೈನಸ್ ಸೈನ್ ಬೈ ಸೈನ್ ಕ್ಯಾನ್ಸಲ್ ಆಗುತ್ತೆ, ಡಿವೈಡೆಡ್ ಬೈ ಕಾಸ್ ಅಂತ ಹೇಳಿದ್ರೆ ಅದು ಮೇಲ್ಗಡೆ ಬಂದರೂ ಕಾಸ್ ಎಕ್ಸ್ ಆಗುತ್ತೆ, ಎಕ್ಸ್ ಸ್ಕ್ವೇರ್ ಇಂಟು 1 ಬೈ ಸೈನ್ ಸ್ಕ್ವೇರ್ ಅಂದರೆ ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್, ಆಮೇಲೆ ಲಾಸ್ಟಿಗೆ ಮೈನಸ್ ಕಾಟ್ ಎಕ್ಸ್ ಇಂಟು ಕೊಸಿಕೆಂಟ್ ಎಕ್ಸ್. ಸೊ ಈ ಥರನೂ ಬರಿಬೋದು. ಬಟ್ ಸಿಂಪ್ಲಿಫಿಕೇಶನ್ ಕರೆಕ್ಟ್ ಗೊತ್ತಿಲ್ಲ ಅಂದರೆ ಯು ಕ್ಯಾನ್ ಸ್ಟಾಪ್ ಎಟ್ ದಿಸ್ ಸ್ಟೆಪ್. ಅಷ್ಟೇ ಮಾಡಬೇಡಿ, ತಪ್ಪು ಸಿಂಪ್ಲಿಫಿಕೇಶನ್ ಮಾಡೋಕ್ಕೆ ಹೋಗಬೇಡಿ. ಸಿಂಪ್ಲಿಫಿಕೇಶನ್ ಪಾಸಿಬಿಲಿಟಿ ಯಾವುದಾದ್ರೂ ಕಂಬೈನ್ ಮಾಡಿ ಹೊಸ ಟರ್ಮ್ ಬರೋ ಪಾಸಿಬಿಲಿಟಿ ಇದ್ದರೆ ಆ ಥರ ಮಾಡ್ಬೋದು. ಇಲ್ಲ ಅಂತ ಹೇಳಿದರೆ ಯು ಕ್ಯಾನ್ ಸ್ಪ್ಲಿಟ್ ಇಟ್ ಲೈಕ್ ದಿಸ್, ಆಮೇಲೆ ಫೈನಲಿ ಇಲ್ಲಿಗೆ ಸ್ಟಾಪ್ ಮಾಡ್ಬೋದು. 4 ಮಾರ್ಕ್ಸಿಗೆ ಇನ್ನೊಂದು ಯಾವುದು ಪಾಸಿಬಲ್ ಕ್ವೆಶನ್ ನೋಡೋಣ. ಡಿಫ್ರೆನ್ಷಿಯೇಟ್ ದಿಸ್ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್. ಇದು ಯು ಬೈ ವಿ ಫಾರ್ಮಲ್ಲಿದೆ. ಅಂದರೆ ಯಾವ ರೂಲ್ ಅಪ್ಲೈ ಮಾಡಬೇಕು? ಕೋಶಂಟ್ ರೂಲ್ನ ಅಪ್ಲೈ ಮಾಡಬೇಕು. ಏನು? ಡಿ ಬೈ ಡಿ ಎಕ್ಸ್ ಆಫ್ ಯು ಬೈ ವಿ ಈಕ್ವಲ್ ಟು ವಿ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಯು ಮೈನಸ್ ಯು ಇಂಟು ಡಿ ಬೈ ಡಿ ಎಕ್ಸ್ ಆಫ್ ವಿ ಡಿವೈಡೆಡ್ ಬೈ ವಿ ಸ್ಕ್ವೇರ್. ಇದು ಇವಾಗ ನಿಮ್ಮದು ಯು, ದಿಸ್ ಇಸ್ ವಿ. ಸರಿನಾ? ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು ವಿ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಯು ಸೈನ್ ಎಕ್ಸ್ ಪ್ಲಸ್
ಕಾಸ್ ಎಕ್ಸ್ ಮೈನಸ್ ಯು ಅಂತ ಹೇಳಿದರೆ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ವಿ ಅಂತ ಹೇಳಿದರೆ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ವಿ ಸ್ಕ್ವೇರ್. ಡಿನಾಮಿನೇಟರ್ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂತ ಬರಿಬೇಕು. ನೀಟಾಗಿ ಬರಿಬೇಕು, ಇಲ್ಲಾಂದರೆ ಕನ್ಫ್ಯೂಸ್ ಆಗುತ್ತೆ. ಒಂದೊಂದೇ ಟರ್ಮ್ ವೈಸ್ ಬರಿಬೇಕು. ದಿಸ್ ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಹಾಗೆ ಇಡಿ, ಡಿರೈವೇಟಿವ್ ಆಫ್ ಸೈನ್ ಎಕ್ಸ್ ಸ್ಪ್ಲಿಟ್ ಮಾಡಬೇಕು. ಒಂದು ಸಲ ಇದಕ್ಕೆ, ಒಂದು ಸಲ ಇನ್ನೊಂದು ಇದಕ್ಕೆ. ಸ್ಪ್ಲಿಟ್ಟಿಂಗ್ ಪಾಸಿಬಲ್ ಯಾಕಂತ ಹೇಳಿದರೆ ಪ್ಲಸ್ ಇದೆ ಮಿಡ್ಲಲ್ಲಿ. ವಾಟ್ ಈಸ್ ಡಿರೈವೇಟಿವ್ ಆಫ್ ಸೈನ್ ಎಕ್ಸ್? ಇಟ್ ಈಸ್ ಕಾಸ್ ಎಕ್ಸ್ ಮೈನಸ್, ಯಾಕೆ ಮೈನಸ್ ಅಂದರೆ ಡಿರೈವೇಟಿವ್ ಆಫ್ ಕಾಸ್ ಎಕ್ಸ್ ಇಸ್ ಮೈನಸ್ ಸೈನ್ ಎಕ್ಸ್ ಮೈನಸ್ ಇದನ್ನು ಹಾಗೆ ಇಡಿ, ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಹಾಗೆ ಇಡಿ. ಇವಾಗ ಡಿರೈವೇಟಿವ್ ಆಫ್ ಸೈನ್ ಎಕ್ಸ್ ಅಂದರೆ ಕಾಸ್ ಎಕ್ಸ್ ಮೈನಸ್ ಡಿರೈವೇಟಿವ್ ಆಫ್ ಕಾಸ್ ಎಕ್ಸ್ ಅಂತ ಹೇಳಿದರೆ ಮೈನಸ್ ಸೈನ್ ಎಕ್ಸ್, ಆ ಮೈನಸ್ಸು ಮತ್ತು ಈ ಮೈನಸ್ಸು ಪ್ಲಸ್ ಆಗುತ್ತೆ, ಡಿವೈಡೆಡ್ ಬೈ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್. ಸರಿನಾ? ಇವಾಗ ಸಿಂಪ್ಲಿಫಿಕೇಶನ್ ಟೆಕ್ನಿಕ್. ಇಲ್ಲಿ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಇದೆ, ಇಲ್ಲಿ ಕಾಸ್ ಎಕ್ಸ್ ಮೈನಸ್ ಸೊ ಮೈನಸ್ ನಾನು ಹೊರಗಡೆ ತಗೊಂಡ್ರೆ 2 ಸಲ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಆಗಿಬಿಡತ್ತೆ, ಹೋಲ್ ಸ್ಕ್ವೇರ್ ಆಗುತ್ತೆ. ಇದರಿಂದ ಒಂದು ಮೈನಸ್ ಹೊರಗಡೆ ತೆಗೀರಿ, ಅವಾಗ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಆಗುತ್ತೆ. ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಎ ಇಂಟು ಎ ಅಂದರೆ ಎ ಸ್ಕ್ವೇರ್, ಸೊ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್ ಮೈನಸ್ ಮರಿಬೇಡಿ, ಮೈನಸ್ ಇಲ್ಲಿ ಆಲ್ರೆಡಿ ಇದೆ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್, ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್, ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್. ಇವಾಗ ನೋಡಿ ಈಸಿಲಿ ಆ ಪ್ರಾಬ್ಲಮ್ ಥರ ಅಲ್ಲ, ಇದು ಸಿಂಪ್ಲಿಫಿಕೇಶನ್ ಟೆಕ್ನಿಕ್ ಇದೆ. ಇದಕ್ಕೆ ಇರೋವಾಗ ಅದನ್ನು ಸಿಂಪ್ಲಿಫೈಡ್ ಫಾರ್ಮಲ್ಲೇ ಬರಿಬೇಕು. ಎರಡರಲ್ಲೂ ಮೈನಸ್ ಇದೆ, ಮೈನಸ್ ಕಾಮನ್ ತೆಗಿರಿ. ಏನು ಉಳಿಯುತ್ತೆ? ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್. ಕರೆಕ್ಟಾ? ಇವಾಗ ಏನು ಮಾಡಬೇಕು ಅಂದರೆ ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ಲಿದೆ. ಯಾವುದು ಫಾರ್ಮುಲಾ? 2 ಟೈಮ್ಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಈ ಥರ ಇರುವಾಗ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab, ಇಲ್ಲಿ ಪ್ಲಸ್ 2ab ಕ್ಯಾನ್ಸಲ್ ಆಗಿ ಇಲ್ಲೂ ಎ ಸ್ಕ್ವೇರ್ ಇಲ್ಲೂ ಎ ಸ್ಕ್ವೇರ್, ಸೊ 2 ಟೈಮ್ಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಸೊ ದಿಸ್ ಈಕ್ವಲ್ ಟು ಮೈನಸ್ 2 ಟೈಮ್ಸ್ ಎ ಸ್ಕ್ವೇರ್ ಅಂತ ಹೇಳಿದ್ರೇನು? ಸೈನ್ ಸ್ಕ್ವೇರ್ ಎಕ್ಸ್, ಎ ಪ್ಲೇಸಲ್ಲಿ ಸೈನ್ ಇದೆ, ಬಿ ಪ್ಲೇಸಲ್ಲಿ ಕಾಸ್ ಇದೆ, ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂತ ಆಗುತ್ತೆ. ಸೊ ವಾಟ್ ಈಸ್ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್? ವ್ಯಾಲ್ಯೂ ಎಷ್ಟಾಗುತ್ತೆ? ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಅಂದರೆ ಯಾವತ್ತು 1. ಸೊ ಮೈನಸ್ 2 ಡಿವೈಡೆಡ್ ಬೈ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್. ಮತ್ತೆ ಫರ್ದರ್ ಸಿಂಪ್ಲಿಫಿಕೇಶನ್ ಯಾವುದು ಆಗಲ್ಲ, ಇಲ್ಲಿಗೆ ಸ್ಟಾಪ್ ಮಾಡಿಬಿಡ್ಬೇಕು. ಸೊ ಏನು ಇಂಪಾರ್ಟೆಂಟ್ ಅಂದರೆ ಈ ಕೋಶಂಟ್ ರೂಲ್ ನೀಟಾಗಿ ಅಪ್ಲೈ ಮಾಡೋದು. ಅದಕ್ಕೆ ಫಸ್ಟಿಗೆ ರೂಲ್ ಗೊತ್ತಿರಬೇಕು, ಇದನ್ನು ಬೈ ಹಾರ್ಟ್ ಹಾಕ್ಕೋಬೇಕು. ಒಂದೊಂದೇ ಸ್ಟೆಪ್ ವೈಸ್ ನೀಟಾಗಿ ಮಾಡ್ತಾ ಹೋದರೆ ಫೈನಲಿ ಕರೆಕ್ಟ್ ಎಕ್ಸ್ಪ್ರೆಷನ್ ಬರುತ್ತೆ. ಇಲ್ಲಾಂದರೆ ಈ ಮೈನಸ್ ಎಲ್ಲಾದರೂ ಬಿಟ್ಟು ಹಾಕಿದರೆ ಅಥವಾ ಈ ಮೈನಸ್ ಬಿಟ್ಟು ಹಾಕಿದರೆ ಆನ್ಸರ್ ರಾಂಗ್ ಆಗುತ್ತೆ. ಸೊ ಕೇರ್ಫುಲಿ ಸಿಂಪ್ಲಿಫಿಕೇಶನ್ ಮಾಡಬೇಕು. ಇದೆಲ್ಲ ಪಾಸಿಬಲ್ 4 ಮಾರ್ಕ್ ಕ್ವೆಶನ್. ಇನ್ನೂ ಒಂದಿದೆ, ಇದು 4 ಮಾರ್ಕ್ ಕ್ವೆಶನ್. ಯೂಶ್ವಲಿ ಕೋಶಂಟ್ ರೂಲಿಂದಾನೇ ಕೇಳೋದು. ಇದ್ರ ಜೊತೆಗೆ ಬೇರೆ ತುಂಬ ಆಪ್ಷನ್ಸ್ ಇದೆ ಫಂಕ್ಷನ್ಸ್ ಕೊಡೋಕ್ಕೆ 4 ಮಾರ್ಕ್ಸ್ಗೆ. ಬಟ್ ಒಂದು ಬೇಸಿಕ್ ಗೊತ್ತಿದ್ರೆ, ಕೋಶಂಟ್ ರೂಲ್ ಹೆಂಗೆ ಅಪ್ಲೈ ಮಾಡೋದು ಅಂತ ಗೊತ್ತಿದ್ರೆ ಯಾವ ಪ್ರಾಬ್ಲಮ್ ಕೊಟ್ಟರು ಸಾಲ್ವ್ ಮಾಡ್ಬೋದು. ಇದೆಲ್ಲ ನಾನು ಓಲ್ಡ್ ಮಾಡೆಲ್ ಕ್ವೆಶನ್ ಪೇಪರ್ಸಿಂದ ಕೊಡ್ತಾ ಇರೋದು. ಸೊ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಯು ಬೈ ವಿ ಫಾರ್ಮಲ್ಲಿದೆ. ಯು ಅಂದರೆ ಇದು ವ್ಯಾಲ್ಯೂ, ವಿ ಅಂದರೆ ಈ ವ್ಯಾಲ್ಯೂ. ಸೊ ಆಸ್ ಪರ್ ದ ಕೋಶಂಟ್ ರೂಲ್ ಡಿ ಬೈ ಡಿ ಎಕ್ಸ್ ಆಫ್ ಯು ಬೈ ವಿ ಈಸ್ ವಿ ಯು ಡ್ಯಾಶ್ ಮೈನಸ್ ಯು ವಿ ಡ್ಯಾಶ್ ಬೈ ವಿ ಸ್ಕ್ವೇರ್. ಕೇರ್ಫುಲಿ ಅಪ್ಲೈ ಮಾಡಿ. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು ಡಿನಾಮಿನೇಟರ್ ವಿ ಅಂತ ಹೇಳಿದರೆ ಸೈನ್ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಯು ಅಂತ ಹೇಳಿದರೆ ಎಕ್ಸ್ ಸ್ಕ್ವೇರ್ ಮೈನಸ್ ಕಾಸ್ ಎಕ್ಸ್ ಮೈನಸ್ ಯು ಅಂತ ಹೇಳಿದರೆ ಎಕ್ಸ್ ಸ್ಕ್ವೇರ್ ಮೈನಸ್ ಕಾಸ್ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ವಿ ಅಂತಂದರೆ ಯಾವುದು? sin x whole divided by v square sin x whole square, that is same as sin square x. ಇವಾಗ sin x ಇಂಟು ಇದು ಡಿರೈವೇಟಿವ್ ಸ್ಪ್ಲಿಟ್ ಮಾಡ್ಬೋದು ಇದಕ್ಕೆ. ವಾಟ್ ಈಸ್ ಡಿರೈವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್? 2x ಮೈನಸ್ ವಾಟ್ ಈಸ್ ಡಿರೈವೇಟಿವ್ ಕಾಸ್ ಎಕ್ಸ್? ಮೈನಸ್ ಸೈನ್ ಎಕ್ಸ್. ಆ ಮೈನಸ್ ಮತ್ತು ಈ ಮೈನಸ್ ಪ್ಲಸ್ ಆಗುತ್ತೆ. ನೆಕ್ಸ್ಟು ಎಕ್ಸ್ ಸ್ಕ್ವೇರ್ ಮೈನಸ್ ಕಾಸ್ ಎಕ್ಸ್ ಇಂಟು
Next, minus x square in minus cos x into what is derivative of sin x? Cos x divided by sin x whole square ಅನ್ನ sin square x ಅಂತಾನು ಬರಿಬಹುದು. ದಿಸ್ ಇಸ್ ಈಕ್ವಲ್ ಟು, ಈಗ ನೆಕ್ಸ್ಟ್ ಏನಾಗುತ್ತೆ, 2x ಇಂಟು ಸೈನ್ ಎಕ್ಸ್ ಮಲ್ಟಿಪ್ಲೈ ಮಾಡಿ ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಆಫ್ ಮೈನಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಆಗುತ್ತೆ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎಕ್ಸ್. ಇವಾಗ ಈ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಅನ್ನು ಔಟ್ ಮಾಡಿದರೆ ವ್ಯಾಲ್ಯೂ ಈಸ್ 1. ಸೊ 1 minus x square plus 2x sin x divided by sin square x. Sin square x plus cos square x ಅಂದರೆ 1 minus x square plus 2x sin x divided by sin square x. ಇವಾಗ 5 ಮಾರ್ಕ್ಸದ್ದು ಇಂಪಾರ್ಟೆಂಟ್ ಕ್ವಶನ್ ಯಾವುದು ನೋಡೋಣ. ಸೊ ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಯೂಶ್ವಲಿ ಇದೊಂದು ಫಿಕ್ಸ್ಡ್ ಕ್ವಶನ್ ಬಂದೇ ಬರುತ್ತೆ. ಪ್ರೂವ್ ಜಾಮೆಟ್ರಿಕಲಿ ದ್ಯಾಟ್ ಲಿಮಿಟ್ ಆಫ್ ಸೈನ್ ಟೀಟಾ ಬೈ ಟೀಟಾ ಆಸ್ ಟೀಟಾ ಟೆನ್ಸ್ ಟು 0 ಇಸ್ ಈಕ್ವಲ್ ಟು 1, ಟೀಟಾ ಬೀಯಿಂಗ್ ಇನ್ ರೇಡಿಯನ್ಸ್. ಅಥವಾ ಇನ್ನೊಂದು ವೇ, ಲಿಮಿಟ್ sin x by x as x tends to 0 is equal to 1. ಇದರ ಎಕ್ಸು ಕೇಳ್ಬೋದು, ಟೀಟಾ ಕೇಳ್ಬೋದು. ಯಾವ್ದು ಕೇಳಿರ್ತಾರೆ ಅಕಾರ್ಡಿಂಗ್ಲಿ ಯು ಹ್ಯಾವ್ ಟು ಟೇಕ್ ದ ಆ್ಯಂಗಲ್. ಹಾಗೆ ಆ್ಯಂಗಲ್ ತಗೋಬೇಕು. ಸೊ ಫಸ್ಟ್ಗೆ ಏನು ಬರಿಬೇಕು, ಕನ್ಸಿಡರ್ ಯೂನಿಟ್ ಸರ್ಕಲ್. ಪ್ರೂಫಿಂಗ್ ಹೋಗುತ್ತೆ. ಕನ್ಸಿಡರ್ ಅ ಯೂನಿಟ್ ಸರ್ಕಲ್. ಯೂನಿಟ್ ಸರ್ಕಲ್ ಅಂದರೆ ರೇಡಿಯಸ್ ಇಸ್ 1 ಯೂನಿಟ್ with the center at O. With the center at O. Let angle, the angle BOA equal to x radian. ಆಮೇಲೆ ಏನು ಮಾಡಬೇಕು ಅಂದರೆ ಯು ಹ್ಯಾವ್ ಟು ಡ್ರಾಪ್ ಪರ್ಪೆಂಡಿಕ್ಯುಲರ್ ಫ್ರಮ್ ದ ಪಾಯಿಂಟ್ ಎ ಆ್ಯಂಡ್ ಸಿ ಟು ದ ಲೈನ್ ಒ ಬಿ. ಡ್ರಾಪ್ ಪರ್ಪೆಂಡಿಕ್ಯುಲರ್ ಫ್ರಮ್ ಎ ಆ್ಯಂಡ್ ಸಿ ಟು ದ ಲೈನ್ ಒ ಬಿ. ಕರೆಕ್ಟಾ? ಈ ಒ ಬಿ ಅಂದರೆ ರೇಡಿಯಸ್ ಆಗತ್ತೆ ಅದು. ಈ ಒ ಬಿಗೆ ಈ ಪಾಯಿಂಟಿಂದ ಒಂದು ಪರ್ಪೆಂಡಿಕ್ಯುಲರ್ ಡ್ರಾಪ್ ಮಾಡಬೇಕು, ಪಾಯಿಂಟ್ ಸಿ ಇಂದ ಒಂದು ಪರ್ಪೆಂಡಿಕ್ಯುಲರ್ ಡ್ರಾಪ್ ಮಾಡಬೇಕು. ಜಾಯಿನ್ ಎ ಆ್ಯಂಡ್ ಬಿ, ಈ ಎರಡು ಪಾಯಿಂಟ್ಸನ್ನು ಜಾಯಿನ್ ಮಾಡಬೇಕು. ಅವಾಗ ಏನು ಸಿಗುತ್ತೆ ನಿಮಗೆ, ಒಂದು ಆರ್ಕ್ ಎ ಬಿ ಸಿಗುತ್ತೆ, ಆಮೇಲೆ ಒಂದು ಟ್ರಯಾಂಗಲ್ ಸಿಗುತ್ತೆ, ಒಂದು ಸ್ಮಾಲರ್ ಟ್ರಯಾಂಗಲ್ ಸಿಗುತ್ತೆ. OB equal to OA equal to radius, that is nothing but 1 unit. ಆಲ್ರೆಡಿ ನಾವು ಯೂನಿಟ್ ಸರ್ಕಲ್ ಅಂತ ತಗೊಂಡಿದ್ದೀವಿ. ದೇರ್ಫೋರ್ ನಾವು ಫ್ರಮ್ ದ ಫಿಗರ್, ಈ ಫಿಗರಲ್ಲಿ ಏನಿದೆ ಅಂದರೆ, ಸೊ ಫ್ರಮ್ ಫಿಗರ್, ಇಲ್ಲಿ ಫಿಗರ್ ನೋಡ್ಕೋಬೇಕು. ಇದರಲ್ಲಿ 3 ಜಿಯೋಮೆಟ್ರಿಕಲ್ ಸ್ಟ್ರಕ್ಚರನ್ನು ಕನ್ಸಿಡರ್ ಮಾಡ್ತೀನಿ. ಒಂದು OBA, ಟ್ರಯಾಂಗಲ್ OBA, ಆಮೇಲೆ ಸೆಕ್ಟರ್ OBA ಅಥವಾ ಸೆಕ್ಟರ್ OAB ಹೆಂಗೂ ಹೇಳ್ಬೋದು. ಆಮೇಲೆ ದಿಸ್ ಬಿಗ್ಗರ್ ಟ್ರಯಾಂಗಲ್ OBC, ಒಂದು ಬಿಗ್ಗರ್ ಟ್ರಯಾಂಗಲ್ OBC. ಆನಂತರ ಸೆಕ್ಟರ್ OAB, ಸೆಕ್ಟರ್ ಅಂದರೆ ಈ ಥರ ಇರುತ್ತೆ. ಆಮೇಲೆ ಟ್ರಯಾಂಗಲ್, ಅದಕ್ಕೆ ಇನ್ನೊಂದು ಬಿಗ್ಗರ್ ಟ್ರಯಾಂಗಲ್ ಈ ಥರ OAC ಇದೆ. ಆಮೇಲೆ ಲಾಸ್ಟಿಗೆ ದ ಟ್ರಯಾಂಗಲ್ OBA, ಅದಕ್ಕೆ ಜಾಯಿನ್ ಎ ಆ್ಯಂಡ್ ಬಿ ಮಾಡೋದು. ಆವಾಗ ಒಂದು ಟ್ರಯಾಂಗಲ್ ಸಿಗುತ್ತೆ OBA, ಆಮೇಲೆ ಸೆಕ್ಟರ್ OBA, ಆಮೇಲೆ ಲಾಸ್ಟ್ ಟ್ರಯಾಂಗಲ್ OBC. ಇದರಲ್ಲಿ ಯಾವುದ್ರ ಏರಿಯಾ ಬಿಗ್ಗರ್ ಇರೋದು, ಈ ಲಾಸ್ಟ್ ಟ್ರಯಾಂಗಲ್ ಇದು ಏರಿಯಾ ಬಿಗ್ಗರ್, ಆಮೇಲೆ ಸೆಕ್ಟರ್ ಏರಿಯಾ, ಆಮೇಲೆ ಟ್ರಯಾಂಗಲ್ ಏರಿಯಾ. ಸೊ ಇಲ್ಲೇನಾಗುತ್ತೆ, ಏರಿಯಾ ಆಫ್ ಟ್ರಯಾಂಗಲ್ OBA ವಿಚ್ ಇಸ್ ಲೆಸ್ ದೆನ್ ಏರಿಯಾ ಆಫ್ ದ ಸೆಕ್ಟರ್ OAB, ದೆನ್ ಲೆಸ್ ದೆನ್ ಏರಿಯಾ ಆಫ್ ದ ಟ್ರಯಾಂಗಲ್ OBC. ಈ OBA ಟ್ರಯಾಂಗಲ್ ಇದ್ದು ಏರಿಯಾ ಹೆಂಗೆ ಫೈಂಡ್ ಔಟ್ ಮಾಡೋದು, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಏರಿಯಾ ಆಫ್ ಸೆಕ್ಟರ್ ಅಂತ ಹೇಳಿದರೆ ಹಾಫ್ ಆರ್ ಸ್ಕ್ವೇರ್ ಟೀಟಾ. ದೆನ್ ಏರಿಯಾ ಆಫ್ ದ ಟ್ರಯಾಂಗಲ್ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಬೇಸನ್ನು ಬೇಸ್ 1 ಹೈಟ್ 1 ತಗೊಳ್ತೀನಿ, ಯಾಕಂದರೆ ಇಲ್ಲಿ ಆಲ್ರೆಡಿ BH ಯೂಸ್ ಮಾಡಿದೆ. ಹಾಫ್ ಎಲ್ಲದರಲ್ಲೂ ಕಾಮನ್ ಇದೆ, ಕ್ಯಾನ್ಸಲ್ ಆಗೋಗುತ್ತೆ. ಬೇಸ್, ವಾಟ್ ಈಸ್ ದ ಬೇಸ್ ಆಫ್ ದಿಸ್ ಟ್ರಯಾಂಗಲ್ OAB? ಬೇಸ್ ಅಂದರೆ OB. ಹೈಟ್ ಅಂದರೆ AD, ಹೈಟ್ ಈಸ್ ದ AD. ದೆನ್ ಲೆಸ್ ದ್ಯಾನ್, ಆರ್ ಅಂದರೆ ರೇಡಿಯಸ್ ಇಸ್ 1 ಯೂನಿಟ್, ಥೀಟಾ ಅಂದರೆ ಇಲ್ಲಿ x ರೇಡಿಯನ್, ಲೆಸ್ ದ್ಯಾನ್ ಇದ್ರ ಬೇಸ್ OBC, ಈ ದೊಡ್ಡ ಟ್ರಯಾಂಗಲ್ ಇದ್ದು ಬೇಸ್ OB, ಹೈಟ್ BC. ಸೊ OB ನಿಮಗೆ ಗೊತ್ತು ಆಲ್ರೆಡಿ, ರೇಡಿಯಸ್ 1 ಯೂನಿಟ್. ಸೊ ಏನು ಸಿಗುತ್ತೆ, AD ಲೆಸ್ ದ್ಯಾನ್ x ಲೆಸ್ ದ್ಯಾನ್ BC. ಕರೆಕ್ಟಾ? ಬಿಕಾಸ್ OB ವ್ಯಾಲ್ಯೂ 1 ಯೂನಿಟ್. ಈ ಎಕ್ಸ್ಪ್ರೆಷನ್ ಇವಾಗ ಸಿಕ್ತು AD. ನಮಗೆ ಇದರಲ್ಲಿ AD ವ್ಯಾಲ್ಯೂ ಬೇಕು, ಇವಾಗ BC ವ್ಯಾಲ್ಯೂ ಬೇಕು. ಸೊ AD ವ್ಯಾಲ್ಯೂ ಬೇಕಂದರೆ ಫ್ರಮ್ ಟ್ರಯಾಂಗಲ್ ODA, ಈ ಟ್ರಯಾಂಗಲ್ ODA ಇಂದ
ಸೊ ಯು ಹ್ಯಾವ್ ಟು ಫೈಂಡ್ ಔಟ್ ಸೈನ್ ಎಕ್ಸ್ ಈಕ್ವಲ್ ಟು, ಸೈನ್ ಎಕ್ಸ್ ಅಂದರೆ ಒಪೋಸಿಟ್ ಬೈ ಹೈಪೋಟೆನಸ್, ಒಪೋಸಿಟ್ ಅಂದರೆ ಎ ಡಿ ಡಿವೈಡೆಡ್ ಬೈ ಹೈಪೋಟೆನಸ್ ಅಂದರೆ ಒ ಎ. ಸೊ ವಿಚ್ ಇಸ್ ಈಕ್ವಲ್ ಟು ಎ ಡಿ ಬೈ ಒ ಎ ಅಂದರೆ ಯೂನಿಟ್ ರೇಡಿಯಸ್ 1 ಯೂನಿಟ್. ಸೊ ಎ ಡಿ ಈಕ್ವಲ್ ಟು ಏನಾಗುತ್ತೆ ಸೈನ್ ಎಕ್ಸ್ ಅಂತ ಆಯಿತು. ನೆಕ್ಸ್ಟ್ ಫ್ರಮ್ ಟ್ರಯಾಂಗಲ್ ಒ ಬಿ ಸಿ, ಬಿಗರ್ ಟ್ರಯಾಂಗಲ್ ಇಂದ, ಸೊ ಫ್ರಮ್ ಟ್ರಯಾಂಗಲ್ ಒ ಬಿ ಸಿ ಏನು ಸಿಗುತ್ತೆ ನಿಮಗೆ ಟ್ಯಾನ್ ಎಕ್ಸ್ ಈಕ್ವಲ್ ಟು ಒಪೋಸಿಟ್ ಯಾವುದು ಬಿ ಸಿ ಡಿವೈಡೆಡ್ ಬೈ ಅಡ್ಜಸೆಂಟ್ ಅಂದರೆ ಒ ಬಿ. ಯಾಕೆ ಈ ಟ್ರಯಾಂಗಲಿಂದ ಟ್ಯಾನ್ ತಗೋಬೇಕು ಅಂದರೆ ನಿಮಗೆ ಗೊತ್ತಿರೋ ವ್ಯಾಲ್ಯೂ ಒ ಬಿ ಗೊತ್ತು, ಹೈಪೋಟನಸ್ ಗೊತ್ತಿಲ್ಲ, ಅದರಿಂದ ಸೈನ್ ಕಾಸ್ ಆ ಫಂಕ್ಷನ್ಸ್ ಯಾವುದು ತಗೋಬಾರ್ದು, ನಮಗಿದು ಬಿ ಸಿ ಬೇಕು. ಸೊ ಬಿ ಸಿ ಈಕ್ವಲ್ ಟು ಏನಾಗುತ್ತೆ ಬಿ ಸಿ ಡಿವೈಡೆಡ್ ಬೈ ಒ ಬಿ ಅಂದರೆ ರೇಡಿಯಸ್ ಇಸ್ 1. ಸೊ ಬಿ ಸಿ ಈಕ್ವಲ್ ಟು ಟ್ಯಾನ್ ಎಕ್ಸ್ ಅಂತ ಆಯಿತು. ಈ ಎರಡು ವ್ಯಾಲ್ಯೂನ ಈ ಇನ್ಇಕ್ವಾಲಿಟಿನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಸೈನ್ ಎಕ್ಸ್ ವಿಚ್ ಇಸ್ ಲೆಸ್ ದ್ಯಾನ್ ಎಕ್ಸ್ ವಿಚ್ ಇಸ್ ಲೆಸ್ ದ್ಯಾನ್ ಟ್ಯಾನ್ ಎಕ್ಸ್, ಯಾಕಂದರೆ ಬಿ ಸಿ ಅಂದರೆ ಟ್ಯಾನ್ ಎಕ್ಸ್, ಎ ಡಿ ಅಂದರೆ ಸೈನ್ ಎಕ್ಸ್. ಇವಾಗ ಡಿವೈಡ್ ಥ್ರೂ ಔಟ್ ಬೈ ಸೈನ್ ಎಕ್ಸ್ ಏನು ಸಿಗುತ್ತೆ 1 ಲೆಸ್ ದ್ಯಾನ್ ಎಕ್ಸ್ ಬೈ ಸೈನ್ ಎಕ್ಸ್ ವಿಚ್ ಇಸ್ ಲೆಸ್ ದ್ಯಾನ್ ಸೈನ್ ಕ್ಯಾನ್ಸಲ್ ಆಗಿ 1 ಬೈ ಕಾಸ್ ಎಕ್ಸ್ ಉಳಿಯುತ್ತೆ. ಸೊ ನಮಗೆ ಸೈನ್ ಎಕ್ಸ್ ಬೈ ಎಕ್ಸ್ ಬೇಕು ಅಥವಾ ಸೈನ್ ಟೀಟಾ ಬೈ ಟೀಟಾ ಬೇಕು, ದೇರ್ ಫೋರ್ ಟೇಕ್ ರೆಸಿಪ್ರೋಕಲ್. ಸೊ ರೆಸಿಪ್ರೋಕಲ್ ತೆಗೆದ್ರೆ ಏನಾಗುತ್ತೆ ಇವಾಗ, ಸೊ ಇದು ಫಸ್ಟ್ ಬರುತ್ತೆ, ರೆಸಿಪ್ರೋಕಲ್ ತೆಗೆದಾಗ ಇನ್ಇಕ್ವಾಲಿಟಿ ರಿವರ್ಸ್ ಆಗಿ ಕಾಸ್ ಎಕ್ಸ್ ಈಸ್ ಲೆಸ್ ದ್ಯಾನ್ ಸೈನ್ ಎಕ್ಸ್ ಬೈ ಎಕ್ಸ್ ವಿಚ್ ಇಸ್ ಲೆಸ್ ದ್ಯಾನ್ 1 ಅಂತ ಆಯಿತು. ಇವಾಗ ಏನು ಮಾಡಬೇಕು ಸ್ಯಾಂಡ್ವಿಚ್ ಥಿಯರಮ್ ಅಪ್ಲೈ ಮಾಡಬೇಕು. ಸೊ ಟೇಕ್ ಲಿಮಿಟ್ ಆನ್ ಬೋತ್ ಸೈಡ್ಸ್, ಲಿಮಿಟ್ ಅಪ್ಲೈ ಮಾಡಿ. ಸೊ we will get limit x tends to 0 cos x which is less than limit x tends to 0 sin x by x which is less than limit x tends to 0 of 1. Correct? So what is limit of x tends to 0 cos x? Cos 0 is nothing but 1. This limit is also 1. So the limiting value of these two functions is 1 and sin x by x lies between these two limits, therefore using sandwich theorem. So ನಿಮ್ಮ ಕನ್ಕ್ಲೂಷನ್ ಬರೆಯುವಾಗ ಏನು ಬರಿಬೇಕು, therefore ಇಲ್ಲೇ ಬರಿತೀನಿ using sandwich theorem this implies limit of sin x by x as x tends to 0 equal to 1. ಈ ಒಂದು ಸೆಂಟೆನ್ಸ್ ಇರಲೇಬೇಕು ಯೂಸಿಂಗ್ ಸ್ಯಾಂಡ್ವಿಚ್ ಥಿಯರಮ್. ಯಾಕಂತ ಹೇಳಿದ್ರೆ ದಿಸ್ ವ್ಯಾಲ್ಯೂ is sandwiched between the limiting value of these two functions, hence its limiting value must be same. ಇದು in between 1 ಮತ್ತು 1 ಇದೆ ಅಂದರೆ sin x by x as x tends to 0 ಈ ವ್ಯಾಲ್ಯೂ ಕೂಡ 1 ಆಗಿರುತ್ತೆ. ತುಂಬ ಇಂಪಾರ್ಟೆಂಟ್ ಡಿರೈವೇಷನ್ ಇದು, ಒಂದು ಫಿಕ್ಸ್ಡ್ ಕ್ವೆಶನ್ ಬಂದೇ ಬರುತ್ತೆ. ಏನು ಮಾಡಬೇಕಂದ್ರೆ ಒಂದು ಯೂನಿಟ್ ಸರ್ಕಲ್ ಕನ್ಸಿಡರ್ ಮಾಡಬೇಕು, ಸೆಂಟರ್ O and 2 points A B on the circumference, join O and A, O and B. ಅವಾಗ ಅದು ರೇಡಿಯಸ್, ಯೂನಿಟ್ ಸರ್ಕಲ್ ಅಂದರೆ ರೇಡಿಯಸ್ ಇಸ್ 1 ಯೂನಿಟ್. ಜಾಯಿನ್ A and B. ಫ್ರಮ್ ದ ಪಾಯಿಂಟ್ ಎ ಆ್ಯಂಡ್ ಸಿ ಡ್ರಾ ಪರ್ಪೆಂಡಿಕ್ಯುಲರ್ ಟು ಒ ಬಿ, ಎ ಡಿ ಮತ್ತು ಸಿ ಬಿ ಸಿಗತ್ತೆ. ಆಮೇಲೆ ಏನು ಮಾಡಬೇಕು ಆ್ಯಂಗಲ್ ಬಿ ಒ ಎ ಈಕ್ವಲ್ ಟು ಎಕ್ಸ್ ರೇಡಿಯನ್ ಅಂತ ತಗೋಬೇಕು. ಒ ಬಿ ಒ ಎ ರೇಡಿಯಸ್ 1 ಯೂನಿಟ್. ಈ ಒಂದು ಫಿಗರ್ ನೆನ್ಪಿಟ್ಕೋಬೇಕು, ಯಾವುದಂದ್ರೆ ಟ್ರಯಾಂಗಲ್ ಒ ಬಿ ಎ, ಸೆಕ್ಟರ್ ಒ ಬಿ ಎ, ಆಮೇಲೆ ಟ್ರಯಾಂಗಲ್ ಒ ಬಿ ಸಿ. ಯಾವುದ್ರ ಲಾರ್ಜರ್ ಏರಿಯಾ ಇದೆ, ಯಾವುದ್ರದ್ದು ಏರಿಯಾ ಜಾಸ್ತಿ ಇರೋದು ಬಿಗ್ಗರ್ ಟ್ರಯಾಂಗಲ್, ಆಮೇಲೆ ಸೆಕ್ಟರ್ ಬರೋದು, ಆಮೇಲೆ ಸ್ಮಾಲರ್ ಟ್ರಯಾಂಗಲ್. ಸೊ ಆ ಏರಿಯಾ ಆಫ್ ಟ್ರಯಾಂಗಲ್ ಒ ಬಿ ಎ ಲೆಸ್ ದ್ಯಾನ್ ಏರಿಯಾ ಆಫ್ ಸೆಕ್ಟರ್ ಒ ಎ ಬಿ ಲೆಸ್ ದ್ಯಾನ್ ಏರಿಯಾ ಆಫ್ ಟ್ರಯಾಂಗಲ್ ಒ ಬಿ ಸಿ. ಇಲ್ಲಿ ಫಾರ್ಮುಲಾ ಹಾಕಬೇಕು, ಹಾಫ್ ಎಲ್ಲದರಲ್ಲೂ ಕಾಮನ್ ಕ್ಯಾನ್ಸಲ್ ಇದೆ. ಒ ಬಿ ಮತ್ತು ಒ ಬಿ ವ್ಯಾಲ್ಯೂ ಇಲ್ಲಿ ಬರುತ್ತೆ, ವ್ಯಾಲ್ಯೂ ಈಸ್ 1 ಯೂನಿಟ್. ಸೊ ಇಲ್ಲಿ ರೇಡಿಯಸ್ ಇದೆ, ಅದು 1. ಸೊ ಎ ಡಿ ಲೆಸ್ ದ್ಯಾನ್ ಎಕ್ಸ್ ಲೆಸ್ ದ್ಯಾನ್ ಬಿ ಸಿ ಬರುತ್ತೆ. ಎ ಡಿ ಫೈಂಡ್ ಔಟ್ ಮಾಡಬೇಕು, ಬಿ ಸಿ ಫೈಂಡ್ ಔಟ್ ಮಾಡಿ ಬ್ಯಾಕ್ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಆಮೇಲೆ ರೆಸಿಪ್ರೋಕಲ್ ತೆಗಿಬೇಕು. Then applying the limit using the sandwich theorem, we will get limit sin x by x as x tends to 0 value equal to 1. ಇನ್ನೊಂದು 5 ಮಾರ್ಕ್ಸ್ಗೆ ಸಮ್ಟೈಮ್ಸ್ ಈ ಕ್ವಶನು ಕೇಳ್ತಾರೆ ಜಾಸ್ತಿ, ಅಂದರೆ ಫಿಕ್ಸ್ಡ್ ಕ್ವಶನ್ ಅಂದರೆ ಲಿಮಿಟ್ ಸೈನ್ ಟೀಟಾ ಬೈ ಟೀಟಾ ಆಸ್ ಟೀಟಾ ಟೆನ್ಸ್ ಟು 0 ಈಕ್ವಲ್ ಟು 1 ಅಂತಲೇ ಕೇಳೋದು. ಇನ್ ಕೇಸ್ ಮಾಡೆಲ್ ಕ್ವಶನ್ ಪೇಪರಲ್ಲಿ ಇದು ಒಂದು ಪಾಸಿಬಿಲಿಟಿ ಕೊಟ್ಟಿದ್ದಾರೆ. Prove that for any positive integer n, the formula equal to this value equal to n into a power n minus 1. ಅದನ್ನು ಯೂಸ್ ಮಾಡಿಕೊಂಡು ಈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು, ಲಿಮಿಟಿಂಗ್ ವ್ಯಾಲ್ಯೂ. ಸೊ ಇದಕ್ಕೆ ಏನು ಮಾಡಬೇಕಂದ್ರೆ ವಿ ಹ್ಯಾವ್
ಎಕ್ಸ್ ಪಾವರ್ ಎನ್ ಮೈನಸ್ ಎ ಪಾವರ್ ಎನ್ ಇದ್ರ ಫಾರ್ಮುಲಾ ಬರೀಬೇಕು. ಫಾರ್ಮುಲಾ ಯಾವುದಂದ್ರೆ ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಪಾವರ್ ಎನ್ ಮೈನಸ್ 1 ಪ್ಲಸ್ ಎಕ್ಸ್ ಪಾವರ್ ಎನ್ ಮೈನಸ್ 2 ಇಂಟು ಎ ಪ್ಲಸ್ ಎಕ್ಸ್ ಪಾವರ್ ಎನ್ ಮೈನಸ್ 3 ಇಂಟು ಎ ಸ್ಕ್ವೇರ್ ಪ್ಲಸ್ ಆನ್ ಅಪ್ ಟು ಫೈನಲಿ ಎ ಪಾವರ್ ಎನ್ ಮೈನಸ್ 1. ಇದು ಎಕ್ಸ್ಪಾನ್ಷನ್ ಯೂಸಿಂಗ್ ದ ಬೈನಾಮಿಯಲ್ ಥಿಯರಮ್. ಆ ಕಾನ್ಸೆಪ್ಟ್ ಯೂಸ್ ಮಾಡಿದರೆ ನಿಮಗೆ ಎಕ್ಸ್ಪಾನ್ಷನ್ ಈ ಥರ ಬರುತ್ತೆ. ಇದು ಒಂದು ಫಾರ್ಮುಲಾ ನೆನ್ಪಿಟ್ಕೋಬೇಕು. ನಮಗಿಲ್ಲೇನು ಬೇಕು, ಎಕ್ಸ್ ಪಾವರ್ ಎನ್ ಮೈನಸ್ ಎ ಪಾವರ್ ಎನ್ ಬೈ ಎಕ್ಸ್ ಮೈನಸ್ ಎ. ಈ ಟರ್ಮನ್ನು ಈ ಕಡೆ ತಾನೆ ಏನು ಉಳ್ಕೊಳ್ಳುತ್ತೆ, ಪ್ಲಸ್ ಎಕ್ಸ್ ಪಾವರ್ ಎನ್ ಮೈನಸ್ 2 ಇಂಟು ಎ ಪ್ಲಸ್ ಎಕ್ಸ್ ಪಾವರ್ ಎನ್ ಮೈನಸ್ 3 ಇಂಟು ಎ ಸ್ಕ್ವೇರ್ ಪ್ಲಸ್ ಆನ್ ಅಪ್ ಟು ಎ ಪಾವರ್ ಎನ್ ಮೈನಸ್ 1. ಸೊ ಇವಾಗ ಅಪ್ಲೈ ಲಿಮಿಟ್ ಆನ್ ಬೋತ್ ಸೈಡ್ಸ್. ಲಿಮಿಟ್ ಎಕ್ಸ್ ಟೆನ್ಸ್ ಟು a x power n minus a power n by x minus a equal to limit x tends to a x power n minus 1 plus x power n minus 2 into a plus x power n minus 3 into a square plus so on up to a power n minus 1. This is apply the limit x ಇರೋವಲ್ಲಿ a ಹಾಕಬೇಕು, a power n minus 1 plus a power n minus 2 into a plus a power n minus 3 into a square plus so on up to a power n minus 1. This is equal to, ಇಲ್ಲಿ ನೋಡಿ ಇವಾಗ a power n minus 1 plus a power n minus 2 plus 1 ಅಂದರೆ n minus 1, n minus 3 plus 2 ಅಂದರೆ a power n minus 1 plus so on up to a power n minus 1. ಈ a power n minus 1 ಎಷ್ಟು ಸಲ ರಿಪೀಟ್ ಆಗಿದೆ, n ಟೈಮ್ಸ್ ರಿಪೀಟ್ ಆಗಿದೆ. a power n minus 1 n ಟೈಮ್ಸ್ ರಿಪೀಟ್ ಆಗಿದೆ, ಯಾಕಂದರೆ ಇದರಲ್ಲಿ n ಟರ್ಮ್ಸ್ ಇರುತ್ತೆ. ಇದು ಬೈನಾಮಿಯಲ್ ಎಕ್ಸ್ಪಾನ್ಷನ್ ಅಲ್ಲಿ ಏನು ನಂಬರ್ ಆಫ್ ಟರ್ಮ್ಸ್ ಹೆಂಗೆ ಮಾಡೋದು, n minus 1 plus 1, so there are n terms. So ಇದರಲ್ಲಿ n terms ಇರುತ್ತೆ. ಸೊ n into a to the power n minus 1. ಸೊ ಇದರ ವ್ಯಾಲ್ಯೂ n into a power n minus 1. ಈ ಥರ ಈ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು. ಇದು ಪ್ರೂಫ್ ಆಫ್ ದಿಸ್ ಫಾರ್ಮುಲಾ. ಆಮೇಲೆ ನಿಮಗೆ ಏನು ಬೇಕು, ನೆಕ್ಸ್ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ಎಕ್ಸ್ ಪಾವರ್ 15 ಮೈನಸ್ 1 ಬೈ ಎಕ್ಸ್ ಪಾವರ್ 10 ಮೈನಸ್ 1. ಸೊ ಈ ಫಾರ್ಮುಲಾ ಅಪ್ಲೈ ಮಾಡಬೇಕು ಅಂತಾದರೆ ಡಿನಾಮಿನೇಟ್ರಲ್ಲಿ ಅದೇ ಫಾರ್ಮಲ್ಲಿ ಇರಬೇಕು. ಸೊ ಅದಕ್ಕೆ ಏನು ಮಾಡ್ತೀನಿ ಅಂದರೆ ಲಿಮಿಟ್ x tends to 1 x power 15 minus 1 by x minus 1 divide by x minus 1 to both the terms x power 10 minus 1 by x minus 1. ಯಾಕೆ ಈ ಥರ ಮಾಡ್ಕೋಬೇಕು ಅಂದರೆ ಈ ಫಾರ್ಮುಲಾ ಅಪ್ಲೈ ಮಾಡಬೇಕು ಅಂತಾದರೆ x power n minus a power n by x minus a ಇರಬೇಕು. ಸೊ ಇದು ಕ್ಯಾನ್ಸಲ್ ಆಗಿ ಸೇಮ್ ನಿಮಗೆ ಸಿಗತ್ತೆ ವಾಪಸ್. ದಿಸ್ ಈಕ್ವಲ್ ಟು ಲಿಮಿಟ್ x tends to 1 ನ್ಯೂಮರೇಟರಿಗೆ ಸ್ಪ್ಲಿಟ್ ಮಾಡ್ಬೋದು, 1 power 15 by x minus 1 divided by limit x tends to 1 x power 10 minus 1 power 10 is 1 itself x minus 1. ಸೊ ಇದಕ್ಕೆ ಇವಾಗ ಫಾರ್ಮುಲಾ ಅಪ್ಲೈ ಮಾಡಿದರೆ ಇದೇ ಫಾರ್ಮುಲಾ ಇದೇ ಪ್ಯಾಟರ್ನಲ್ಲಿ ಇದೆ. n ವ್ಯಾಲ್ಯೂ ಏನಿದೆ ಇಲ್ಲಿ 15 ಇದೆ. ಸೊ ಈ ಕೆಳಗಡೆ ಟರ್ಮಲ್ಲಿ n ವ್ಯಾಲ್ಯೂ 10 ಇದೆ. ಸೊ 15 ಇಂಟು 1 to the power 15 minus 1 divided by 10 into 1 power 10 minus 1. n 1 power ಎನಿಥಿಂಗ್ ಅದು 1 15 by 10 ಆಗುತ್ತೆ. ಸೊ 15 by 10 ವ್ಯಾಲ್ಯೂ ಎಷ್ಟು, 3/2. ಸೊ ಫೈನಲಿ ಇದರ ವ್ಯಾಲ್ಯೂ 3/2. ಸೊ ಈ ಫಾರ್ಮುಲಾ ಒಂದು ನೆನಪಿಟ್ಕೋಬೇಕು. ದೆನ್ ಈ ಟರ್ಮನ್ನು ಈ ಕಡೆ ತರಬೇಕು, ಅಪ್ಲೈಯಿಂಗ್ ಲಿಮಿಟ್ ಆನ್ ಬೋತ್ ಸೈಡ್ಸ್. ಫೈನಲಿ ನಿಮಗೆ a power n minus 1 n ಟೈಮ್ಸ್ ರಿಪೀಟ್ ಆಗಿದ್ದು ಬರುತ್ತೆ. ಸೊ n into a power n minus 1. ಇದೆಲ್ಲ ಪಾಸಿಬಲ್ 5 ಮಾರ್ಕ್ಸ್ ಕ್ವೆಶ್ಚನ್. ಸೊ ನಿಮಗೆ ಫಾರ್ಮುಲಾ ಗೊತ್ತಿರಬೇಕು, ಡಿರೈವೇಟಿವ್ಸ್ ಇದ್ದು ಲಿಮಿಟ್ ಯಾವಾಗ ಎಕ್ಸಿಸ್ಟ್ ಆಗಿರುತ್ತೆ ಗೊತ್ತಿರಬೇಕು. ಮೆಮೊರೈಸ್ ಎಲ್ಲ ಡಿರೈವೇಟಿವ್ ಫಾರ್ಮುಲಾ ಮೆಮೊರೈಸ್ ಮಾಡ್ಕೊಬೇಕು. ಫಸ್ಟ್ ಪ್ರಿನ್ಸಿಪಲ್ಲು ಮೆಮೊರೈಸ್ ಮಾಡ್ಕೋಬೇಕು, ಆವಾಗ ಮಾತ್ರ ನಿಮಗೆ ಸಾಲ್ವ್ ಮಾಡೋಕ್ಕೆ ಬರೋದು. ಸೊ ರೈಟ್ ಆ್ಯಂಡ್ ಪ್ರಾಕ್ಟೀಸ್ ಎಲ್ಲ ಡಿರೈವೇಟಿವ್ಸು ಬರೆದು ಪ್ರಾಕ್ಟೀಸ್ ಮಾಡಿದರೆ ಆವಾಗ ಪರ್ಫೆಕ್ಟ್ ಆಗುತ್ತೆ. ಅರ್ಥ ಆಯಿತು ಅಂದ್ಕೋತೀನಿ. ಧನ್ಯವಾದಗಳು.